ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಮಧ್ಯಾಹ್ನದ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪವರ್ಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇಡೀ ನಾಡೆ ಕೊಂಡಾಡುವ ನಮ್ಮ ನಾಡಿನ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನವರಾತ್ರಿ ಹಬ್ಬದ ಮೊದಲನೇ ದಿನ. ನವಶಕ್ತಿಯರ ಆಶೀರ್ವಾದ ಎಲ್ಲಾ ಕುಟುಂಬದ ಮೇಲೂ ಇರ್ಲಿ ಅಂತ ನಾನು ಆಶಿಸ್ತಾ, ನಮ್ಮ ನಾಡಿನ ದಸರಾ ಇವತ್ತು ವಿಶ್ವ ವಿಖ್ಯಾತಿ ಪಡೆದಿರೋದಕ್ಕೆ ಮುಖ್ಯ ಕಾರಣ ನಮ್ಮ ಮೈಸೂರಿನ ಅರಸರು. ಅವರು ನಮ್ಮ ಕಲೆ, ಸಂಸ್ಕೃತಿ, ಪರಂಪರೆಯ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ನಾವೆಲ್ಲರೂ ಅರಸರಿಗೆ ಚಿರಋಣಿಯಾಗಿರ್ಬೇಕು ಅಂತ ಹೇಳ್ತಾ, ನಮ್ಮ ಮೈಸೂರು ಪಾಕು ವಿಶ್ವದ ಸಿಹಿ ತಿನಿಸುಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಅನ್ನೋದು ಸಂತೋಷದ ವಿಷಯ ಕಣ್ರಿ. ನಮ್ಮ ದಸರಾ ನಮ್ಮ ಹೆಮ್ಮೆ. ಇವತ್ತು ನಮ್ಮ ಕಪಲ್ಸ್ ಕಿಚನ್ ಅಲ್ಲಿ ಈ ವಾರ ಮುಂದಿನ ವಾರ ಎಲ್ಲವೂ ದಸರಾ ಸೆಲೆಬ್ರೇಟ್ ಮಾಡ್ತಾ ಇರೋದೇ. ದಸರಾ ಹಬ್ಬದ ವಿಶೇಷ ಸಂಚಿಕೆಗೆ ನಮ್ಮ ಮನೆಗೆ ಇವತ್ತು ಬಂದಿರೋ ಅತಿಥಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ಇವರು ನಮ್ಮ ಚಂದನವನದ ಬಹುಮುಖ ಪ್ರತಿಭೆ. ಆಡು ಮುಟ್ಟದ ಸೊಪ್ಪಿಲ್ಲ, ಇವರು ಮಾಡದೇ ಇರುವಂತ ಮನರಂಜನೆ ಕ್ಷೇತ್ರನೇ ಇಲ್ಲ ಅಂತ ಹೇಳಿದ್ರು ತಪ್ಪಲ್ಲ. ನಟರಾಗಿ, ನಿರ್ದೇಶಕರಾಗಿ, ಗಾಯಕರಾಗಿ, ಕಲಾ ನಿರ್ದೇಶಕರಾಗಿ, ನಿರೂಪಕರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿರುವಂತ ಸಾಗರದಷ್ಟು ಪ್ರತಿಭೆ ಹೊಂದಿರುವಂತ ಕಲಾವಿದ. ಸೊ ಲೆಟ್ಸ್ ವೆಲ್ಕಮ್ ಅರುಣ್ ಸಾಗರ್ ಹಾಗೂ ಮೀರಾ ಮೇಡಮ್ ಅವರು. ಅದಕ್ಕೆ ಬರೋಗ್ಲೇ ಹೇಳಿದೆ ನಾನು, ಸಾಗರದಷ್ಟು ಟ್ಯಾಲೆಂಟೆಡ್ ಅಂದ್ಬಿಟ್ಟು ಅಂತ ಅರುಣ್ ಸಾಗರ್ ಅಂತ. ನಮಸ್ತೆ ಮಾ. ಮೊದಲನೇದಾಗಿ ದಂಪತಿಗಳಿಗೆ ನವರಾತ್ರಿ ಹಬ್ಬದ ಮೊದಲನೇ ದಿನಕ್ಕೆ ಬಂದಿದ್ದೀರಾ. ಸ್ವಾಗತ ಸುಸ್ವಾಗತ ನಿಮ್ಗೆ. ಇದು ನಿಮ್ಮ ಆಸನ, ಇದು ನಮ್ಮ ಬೊಂಬೆ. ಹೇಗಿದೆ ಎಲ್ಲ ಅಲಂಕಾರ? ಮೈಸೂರು ರಾಜ್ಯದ ದೊರೆಯೇ, ರಣಧೀರ ನಾಯಕ, ನಿನ್ನಂತವ್ರು ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತವ್ರು ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಎಂಥ ಮೈಸೂರು! ಸೂಪರ್ ಸೂಪರ್. ಎಲ್ರಿಗೂ ನಿಜವಾಗ್ಲೂ ದಸರಾ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಸಾಂಸ್ಕೃತಿಕವಾದಂತ ಹಬ್ಬ ಇದು. ನಮ್ಮ ನಡೆ, ನುಡಿ, ಕಲೆ, ಭಾಷೆಯನ್ನ ಯಾವಾಗಲೂ ವಿಜೃಂಭಿಸುತ್ತಿರುವಂತಹ ಹಬ್ಬದ ಈ ಒಂದು ಸೊಬಗಿಗೆ ಇವತ್ತು ಕಪಲ್ ಕಿಚನ್ ನಲ್ಲಿ ನಾವಿದ್ದೇವೆ. ಹಾಗಾಗಿ ನಾನು ನಿನ್ನನ್ನು ಹಾಗೂ ಈ ಜನತೆಯನ್ನು ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಇಬ್ಬರು ದಂಪತಿ ಪ್ಲೀಸ್ ಬಂದು ಆಸೀನರಾಗಿ. ಬೊಂಬೆಗಳು ಕೂರ್ಸೋದು ಒಂದು ವಿಶೇಷ ನವರಾತ್ರಿ ದಸರಾ ಅಂತಂದ್ರೆ. ನೀವು ದಸರಾನ ಇಷ್ಟು ವರ್ಷ ಹೇಗೆ ಆಚರಿಸ್ಕೊಂತ ಬಂದಿದ್ದೀರಿ? ನಮ್ದು ಬಹಳ ಮಜವಾದ ಹಬ್ಬ ಕಣಪ್ಪ. ಯಾಕೆಂದ್ರೆ ನಾವಿಬ್ರು ಕಲಾವಿದರಾಗಿರೋದ್ರಿಂದ ನಮ್ದೊಂದು ವೃಕ್ಷ ಕಲಾಶಾಲೆ ಅಂತಿದೆ. ಈ ಹಬ್ಬ ಶುರುವಾಗೋದಕ್ಕಿಂತ ಮುಂಚೆನೆ ನಾವೊಂದು 500 ಜನ ಮಕ್ಕಳನ್ನ ಸೇರಿಸ್ತೀವಿ. ಆ ಮಕ್ಕಳಿಗೆ ಗೊಂಬೆ ಮಾಡೋದನ್ನ ಹೇಳ್ಕೊಡ್ತೀವಿ. ಅವರು ಗೊಂಬೆ ಮಾಡ್ತಾರೆ. ಇವಳು ನಾನು ಸೇರ್ಕೊಂಡು ಗೊಂಬೆ ಮಾಡ್ತಾ 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 ಹಬ್ಬ ಶುರುವಾಗಿಂತ ಮುಂಚೆನೆ ದಸರೆಗೆ ನಡೆಯುವ ಪ್ರೀ ಪ್ಲಾನ್ಡ್ ಹಬ್ಬ ಇದೆಯಲ್ಲ, ಆ ತರ ಮಕ್ಕಳ ಜೊತೆನೆ ಒಂದು ಕಳೆದು ಬಿಡ್ತೀವಿ. ನೀನ್ ಹೇಳಮ್ಮ ಉಳಿದಿದ್ದು. ನೀವು ಹೇಳಿ ಮೇಡಮ್, ಖುಷಿ ಹೇಳಿ. ಬೊಬ್ಬೆ ಹಬ್ಬ ಅನ್ನೋದು ನಮ್ಮ ಅಜ್ಜಿ ಕಾಲದಲ್ಲಿಂದನೂ ಅವ್ರ ಮನೆಯಲ್ಲಿ ಅವ್ರ ಮಹಾರಾಣಿಗೆಲ್ಲ ಪೇಂಟಿಂಗ್ ಹೇಳ್ಕೊಡ್ತಾ ಇದ್ರು. ಅವರು ಸಾಕಷ್ಟು ಬೊಂಬೆಗಳನ್ನ ಕಲೆಕ್ಟ್ ಮಾಡಿದ್ರು. ಅದ್ ಹಂಗೆ ತಲತಲಾಂತರ ನಮ್ಗೆ ವರ್ಗಾವಣೆ ಆಗಿದೆ. ಸುಮಾರಷ್ಟು ಬೊಂಬೆಗಳಿದೆ. ಮುಂಚೆ ಕಾನ್ಸೆಪ್ಟ್ ವೈಸ್ ಬೊಂಬೆ ಹಬ್ಬನ ಆಚರಿಸ್ತಾ ಇದ್ವಿ. ಅಂದ್ರೆ ಯಾವ್ದೋ ಒಂದು ಸಿಚುಯೇಷನ್ ತಗೊಂಡು ಅದನ್ನ ನರೇಟ್ ಮಾಡ್ತಾ ಇದ್ರು ಆ ಬೊಂಬೆಗಳಲ್ಲಿ. ನಾವ್ ಅದನ್ನ ನೋಡೋದೇ ಒಂದು ದೊಡ್ಡ ಖುಷಿ ಅನ್ಸೋದು. ರಾಗಿ ಪೈರ್ ಬೆಳೆಸ್ತಾ ಇದ್ವಿ. ಆಮೇಲೆ ಅದ್ರದೇ ಯಾವ್ದೇ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್, ಮೇಲೆ ಗುಡಿ ಇಟ್ಟು ಅದಕ್ಕೆ ಮೆಟ್ಲು ಹಾಕಿ ಫುಲ್ ಹೋಲ್ ಹಾಲ್ ನ ನಾವು ತುಂಬಿಸ್ತಾ ಇದ್ವಿ ಬೊಂಬೆ ಹಬ್ಬಕ್ಕೆ ಟೈಮ್ಗೆ. ಬಟ್ ಇವಾಗ ಅಷ್ಟು ಮಾಡ್ತಾ ಇಲ್ಲ. ಬಟ್ ಈ ಸಣ್ಣ ಸಣ್ಣ ಆಕ್ಟಿವಿಟೀಸ್ ಮೂಲಕ ನಮ್ ಬೊಂಬೆ ಹಬ್ಬನ ಆಚರಿಸ್ತಾ ಇದೀವಿ ಇವಾಗ. ಸೊ ನಾನು ಫಸ್ಟ್ ಕೇಳೋ ಕ್ವಶನ್ ಎಲ್ರಿಗೂ, ಎಲ್ಲಾರ ಲೈಫಲ್ಲಿ ಒಂದು ಜಬ್ ವಿ ಮೆಟ್ ಮೂಮೆಂಟ್ ಇರುತ್ತೆ. ವಾಟ್ ಇಸ್ ದಟ್ ಜಬ್ ವಿ ಮೆಟ್ ಮೂಮೆಂಟ್? ನಿಮ್ಮ ಮೆಮೊರಿ ಎಲ್ಲಿ, ಯಾವಾಗ? ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಲ್ಲಿ ನನ್ನ ಸಮುದಾಯ ಅಂತ ಇಲ್ಲಿ ಒಂದು ಟ್ರೂಪು, ಶಶಿಧರ್ ಬಾರಿಘಾಟ್ ಮತ್ತು ವಸುಧಾ ಅಂತ, ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಯಾಕಂದ್ರೆ ತುಂಬಾ ಹಾಡ್ತಾ ಇದ್ದೆ ಅಂತ. ಅಲ್ಲಿ ನಾನು ಮ್ಯೂಸಿಕ್ ಪಿಟ್ ಅಲ್ಲಿ ಇದ್ದೆ.
Okay. ನನ್ನ ಬಲವಂತ ತೊಗೊಂಡು ಆಕ್ಟಿಂಗ್ ಹಾಕಿದ್ರು. ನನ್ನ ಕೈಯಲ್ಲಿ ಬರ್ತಾನೆ ಇರ್ಲಿಲ್ಲ, ಆದ್ರೂ ಬಿಡ್ತಾ ಇರ್ಲಿಲ್ಲ ಅವರು. ಆ ಕೊನೆ ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಇಷ್ಟ ಇದ್ದಿದ್ರಿಂದ ಅರುಣ್ ಅಲ್ಲಿ ಮಾಸ್ಕ್ ಡೆಮಾನ್ಸ್ಟ್ರೇಷನ್ಗೆ ಅಂತ ಬರ್ತಾ ಇದ್ರು ಟೀಚರ್ ಆಗಿ. ಅವ್ರು ಹುಚ್ಚುಚ್ಚಂಗ್ ಆಡ್ತಾ ಇದ್ದಲ್ಲಿ ನೋಡಿ ಅಲ್ಲಿರೋರೆಲ್ಲ ಹೇಳೋರು, ಅವನೊಬ್ಬ ಹುಚ್ಚ ಕಣ, ನಿಂಗೆ ಗೊತ್ತಿಲ್ಲ ಅವ್ನು ಹೆಂಗ್ ಮಾಡ್ತಾನೆ ಅಂತ ಫುಲ್ ಹೇಳೋರು ಅವ್ರ ಬಗ್ಗೆ ಅವ್ರ ಫ್ರೆಂಡ್ ಮೂಲಕ. ಕೇಳು, ಆಕ್ಚುಲಿ ರಂಗಾಯಣ ಅನ್ನೋದೇನಿದೆ ಅದ್ರಲ್ಲಿ ನಾವು ನಾಟಕಗಳನ್ನ ಮಾಡ್ತಾ ಇದ್ವಿ. ಚಿತ್ರಕಲಾ ಪರಿಷತ್ತಲ್ಲೂ ಕೂಡ ಒಂದು ನಾಟಕ ಮಾಡ್ಬೇಕಾಗಿತ್ತು, ಕಿಂದರಿ ಜೋಗಿ, ಕುಸುಮ ಬಾಲೆ, ಇನ್ನೊಂದೆರಡು ನಾಟಕಗಳನ್ನ ಮಾಡ್ಬೇಕಾಗಿತ್ತು. ಅಲ್ಲೆಲ್ಲ ಸೆಟ್ ಹಾಕೊಂಡು ಕೂರ್ತಾ ಇದ್ದೆ ನಾನು. ದ್ವಾರಕಿ ಸರ್ ಅಂತಿದ್ದಾರೆ, ನಾನು ದ್ವಾರಕಿ ಸರ್ ಚಿತ್ರಕಲಾ ಪರಿಷತ್ ಒಳಗೆ ಸೆಟ್ಗಳನ್ನ ಹಾಕ್ತಾ ಇದ್ವಿ ನಾಟಕ. ಆ ಟೈಮಲ್ಲಿ ನನ್ನ ಕಸಿನ್ ಬ್ರದರ್ ನಾಗೇಶ್ ಅಂತ ಓದ್ತಾ ಇದ್ದ. ಏನಕ್ಕೋ ಒಂದು ಅಲ್ಲಿ ಕೆಳಗಡೆ ಒಂದು ಈಗ ಇರೋದಕ್ಕಿಂತ ಕೆಳಗೊಂದು ಟೀ ಸ್ಟಾಲ್ ಇತ್ತು. ಅಲ್ಲಿ ನಿಂತ್ಕೊಂಡು ನಾವೆಲ್ಲ ಟೀ ಕುಡಿತಿದ್ವಿ. ನನ್ನ ಕಸಿನ್ ಬ್ರದರ್ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಏನಕ್ಕೋ ಹಿಂಗೆ ತಿರುಗಿದೆ ಉದ್ದ ಜಡೆಯ ಹುಡುಗಿ ನಡ್ಕೊಂಡು ಹೋಗ್ತಾ ಇಲ್ಲ. ನಾನು ಹಿಂಗೆ ನೋಡ್ಬಿಟ್ಟು, ನಾಗೇಶ ಮದುವೆ ಆಗದಿದ್ರೆ ಇಂಥ ಹುಡುಗಿನ ಮದುವೆ ಆಗ್ಬೇಕು ಕಣೋ ಒಂದು. ಬರೀ ಜುಟ್ಟಿದ್ರೆ ಮಾತ್ರ, ನಾಳೆ ಜುಟ್ಟು ಹೋದ್ರೆ ಇವಾಗ ಒಟ್ಟೋಗಿದೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಯ್ತು, ಆದ್ರೆ ನಾನು ಏನ್ ಅನ್ಕೊಂಡಿದ್ನೋ, ಯಾವ ಹುಡುಗಿನ ನೋಡಿದ್ನೋ ಅವಳನ್ನೇ ಮದುವೆ, ಅದು ಇವಳೇ ಆಗಿದ್ದು. ಇಡೀ ಕಾಲೇಜಲ್ಲಿ ಇವಳೊಬ್ಳು ಉದ್ದ ಜಡೆ, ಇಲ್ಲಿವರೆಗೆ ಜಡೆ ಇತ್ತು. ಆಯ್ತಾ, ಅದಾದ್ಮೇಲೆ ವರ್ಕ್ಶಾಪಿಗೆ ಬಂದಿದ್ದ. ಆ ವರ್ಕ್ಶಾಪ್ ಅಲ್ಲಿ ನನಗೆ ಗೊತ್ತಿಲ್ಲ, ನೋಡಿದ್ದ ಆ ಹುಡುಗಿ. ವರ್ಕ್ಶಾಪಿಗೆ ಬಂದಾಗ ನಮ್ಮಷ್ಟಕ್ಕೆ ನಾವು ಕಿಟ್ಲೆ ಮಾಡ್ತಾ ಇದ್ವಿ, ಇದಾಯ್ತು ಎಲ್ಲವೂ ಇದು. ಸೊ ಇಬ್ರಲ್ಲಿ ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಮತ್ತೆ ಹಂಗಾರೆ? ನೀವಾ? ಏನ್ ಹೇಳ್ತೀನಿ ಕೇಳು. ನಾವು ವರ್ಕ್ಶಾಪಿಗೆ ಹೋಗ್ತಿದ್ದೆ, ಕೀಟ್ಲೆ ಮಾಡ್ತಿದ್ದೆ, ಏನೋ ಗೊತ್ತಿಲ್ಲದಾಗೆ ಇವಳನ್ನ ನೋಡಿ ನಗ್ಸೋದು ಎಲ್ಲ ಮಾಡ್ತಿದ್ವಿ. ಆಮೇಲೆ ಯಾವಾಗ ನೋಡಿದ್ರು ನಾನೇನ್ ಮಾಡ್ತಿದ್ದೆ, ಊಟ ಆದ ತಕ್ಷಣ ಒಂದ್ ಸ್ವಲ್ಪ ಮೊಸರು ಬಿಟ್ಟು ಹೋಗ್ಬಿಡ್ತಿದ್ದೆ. ಮೇಡಮ್ ಅದನ್ನ ತಿನ್ನೋದಕ್ ಶುರು ಮಾಡಿದ್ರು. ಟೇಬಲ್ ತಂದಿಟ್ಟು ಹೋಗ್ತಿದ್ದೆ, ನಾನು ಮೊಸರು ತಿಂತಾ ಇರ್ಲಿಲ್ಲ. ಇವಳಿಗೆ ಮೊಸರು ಅಂದ್ರೆ ಬಹಳ ಇಷ್ಟ ಅಂತ ನಂಗೆ ಗೊತ್ತಾಗ್ಬಿಟ್ಟಿತ್ತು. ಅದು ಮ್ಯಾಟ್ರ್. ನಾನು ಏನಪ್ಪ ರಾಮಾಚಾರಿ ಪಿಕ್ಚರ್ ಸೀನ್ ನೋಡ್ತಾ ಇದೆಯಲ್ಲ ಅಂದ್ಬಿಟ್ಟು ಮೊಸರು ಇಟ್ಬಿಟ್ಟು ಹೋಗ್ತಿದ್ದೆ, ತಿನ್ನಕ್ ಶುರು. ಅಲ್ಲಿಂದ ನಿಧಾನವಾಗ ಒಂದು ಇದು ಶುರು ಆಯ್ತು. ಆಮೇಲೆ ಇದು ಆಗ್ತಾ ಪ್ರಪೋಸಲ್ ಏನು ಶುರು ಆಯ್ತು, ನನಗೊಂಥರ ಬಹಳ ಇಷ್ಟವಾಗಿ ಶುರು ಆಯ್ತು. ನಿಧಾನವಾಗಿ ಇವಳು ಮೈಸೂರಿಗೆ ಬರಕ್ ಶುರು ಮಾಡಿದ್ಲು. ನಾನು ಬೆಂಗಳೂರಿಗೆ ಹೋದ್ರೆ ಚಿತ್ರಕಲಾ ಪರಿಷತ್ತಿಗೆ ಹೋಗ್ತಾ ಇದ್ದೆ. ಇಬ್ರು ಒಂಥರ ಹೋಗೋ ಬರ್ತಾ ಒಂದು ಗೆಳೆತನದಿಂದ ನಿಧಾನವಾಗಿ ನಾನೊಂದಿನ ಲವ್ ಲೆಟರ್ ಬರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಏನ್ ಬರೆಯೋದು ಅಂತ ಹೇಳಿ ಆ ಏನ್ ಲೆಟರ್ ಬರ್ದಿದ್ದೆ ಅಂತ ಇವಳು ಹೇಳ್ತಾಳೆ. ಕೇಳಿ ಹೇಳಿ, ಒಂದು 6 ಶೀಟ್ ಬಂತು ನನ್ನ ಕಾಲೇಜ್ಗೆ. ಅಷ್ಟು ಬರ್ದಿದ್ರ? 6 ಶೀಟಿನ ಲವ್ ಲೆಟರ್? ಹೌದು. ಏನ್ ಪದ್ಯ ಗದ್ಯ ಬರ್ದಿ ಏನ್ ಬರ್ದಿ ಅಣ್ಣ ನೀನು? ಕವರ್ನ ತೆಗೆದೆ, ಫುಲ್ ನೋಡಿದೆ. ಫಸ್ಟ್ ಶೀಟ್ ಖಾಲಿ, ಸೆಕೆಂಡ್ ಶೀಟ್ ಖಾಲಿ, ಥರ್ಡ್ ಶೀಟ್ ಖಾಲಿ, ಫೋರ್ತ್ ಖಾಲಿ, ಫಿಫ್ತ್ ಖಾಲಿ, ಸಿಕ್ಸ್ತ್ ಅಲ್ಲಿ ಲಾಸ್ಟ್ ಅಲ್ಲಿ ದೊಡ್ಡದು 3 ಹಣೆ ಬಟ್ ಇಟ್ಬಿಟ್ಟು ಮಡ್ಚಿ ಕೊಟ್ಟು ಕಳ್ಸಿದ್ರು. ಅದ್ ಏನದು ಅಂತ ಅರ್ಥ ಆಗಿರ್ಲಿಲ್ಲ. ನಂಗೆ ಸಿಟ್ಟು ಬಂದ್ಬಿಡ್ತು, ಇಷ್ಟೊಂದು ಮಾಡೋದಕ್ಕೆ ಇದ್ ಬೇಕಿತ್ತ. ಏನಣ್ಣ ಅದು? ಬಿಡಿಸಿ ಹೇಳಿ, ನನಗೆ ಅರ್ಥ ಆಗಲ್ಲ. ಇಲ್ಲ ಮಾಡರ್ನ್ ಆರ್ಟ್ ಅಲ್ಲ. ಏನ್ ಬರ್ದು, ನಾನಿನ್ನ ಪ್ರೀತಿಸುತ್ತೇನೆ, ನಾನಿನ್ನ ಅಷ್ಟು ಪ್ರೀತಿಸ್ತೇನೆ, ಇಷ್ಟು ಪ್ರೀತಿಸ್ತೇನೆ ಅಂತ ಖಾಲಿ ಕಾಗದ ಮಾತಾಡೋಷ್ಟು ಬೇರೆ ಇನ್ನೇನು ಮಾತಾಡಲ್ಲ. ನನ್ನ ಇಮ್ಯಾಜಿನೇಷನ್. ಆಮೇಲೆ ಇವಳು ಯಾವಾಗಲೂ ದೊಡ್ಡ ಬಿಂದಿ ಇಟ್ಕೊಳ್ಳೋಳು, ಸೀರೆ ಉಟ್ಕೊಳ್ಳೋಳು, ಬಿಂದಿ ಇಟ್ಕೊಳ್ಳೋಳು. ಆಗ್ಲೇ ನನಗೆ ಬಹಳ ಇಷ್ಟ ಆಗಿತ್ತು. ಅದಕ್ಕೆ ಬಿಂದಿ ಹಾಕ್ಬಿಟ್ಟು ಕಳಿಸಿದ್ದೆ. ಅದು ಯಾವ್ಯಾವ್ದು? ರೆಡ್ ಕಲರ್ ಇದು ಟ್ರಾಫಿಕ್ ಗ್ರೀನು. ಬಟ್ ಅವ್ರು 3 ಓಕೆ ಮಾಡಿದ್ಮೇಲೆ ಈಗ ಬರಿತಾ ಇದೀವಿ. 6 ಪೇಜ್ ಇದೆಯಲ್ಲ, ಈಗ ಬರಿತಾ ಇದೀವಿ. ತುಂಬಾ ಬೇಗ ಬರಿತಾ ಇದೆ ಅಣ್ಣ. ಇನ್ನು ಖಾಲಿ ಇದೆ, ಬೇಕಾಗಿಲ್ಲ. ಇಲ್ಲ, ಚೆನ್ನಾಗಿರ್ಲಿ, ಅದೇ ತರನೇ ಬರಿತಾ ಇರ್ಲಿ, ಲೈಫ್ ಲಾಂಗ್ ಆ ಲವ್ ಹಾಗೆ ಇರ್ಲಿ ಅಂತ ಹೇಳ್ತಾ, ಈಗ ಯಾರು ಮೊದಲು ಡಿಶ್ ಮಾಡ್ತೀರಾ? ನಾನು ಫಸ್ಟ್ ನೀವು ಫಸ್ಟ್ ಮಾಡ್ತೀನಪ್ಪ. ಸರಿ, ಓಕೆ, ಬನ್ನಿ ನಮ್ ಕಿಚನ್ ಹೋಗೋಣ. ದಸರಾ ಹಬ್ಬ ಸ್ಪೆಷಲ್ ಮೇಡಮ್ಗೆ ಏನ್ ಮಾಡ್ಕೊಡ್ಬೇಕು ಅಂತಿದ್ಯಾ? ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ನಾನ್ ಮಾಡ್ತಿರೋದು ತಂಬಳಿ ಗಂಧದ ಕುಡಿ. ತಂಬುಳಿ? ಇನ್ನು ಗಂಧದ ಕುಡಿ ನಮ್ಮ ಸಿರಿಗನ್ನಡದ ಈ ಒಂದು ಸುಂದರವಾದಂತಹ ಶ್ರೀಗಂಧ ಇದೆಯಲ್ಲ, ಅದು ಎಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆ ಸುವಾಸನೆಯನ್ನ ಪಸರಿಸುವಂತದ್ದು. ಆಮೇಲೆ ಗಂಧಕ್ಕೆ ಒಂದು ಒಳ್ಳೆಯ ಒಂದು ಹಿರಿಮೆ ಇದೆ. ಆಮೇಲೆ ಅದಕ್ಕೆ ಅದರದ್ದೇ ಆದಂತಹ ಗರಿಮೆ ಇದೆ. ಆಮೇಲೆ ಅದಕ್ಕೆ ಆದಂತಹ ವರ್ಚಸ್ಸಿದೆ. ಅದಕ್ಕೆ ಆದಂತಹ ಆಯುರ್ವೇದಿಕ್ಕಿನ ಒಂದು ಮೂಲವಾದಂತಹ ಸೆಲೆ ಇದೆ. ಅದೆಲ್ಲ ಓಕೆ ಅಣ್ಣ. ಅದ್ರಲ್ಲಿ ಪೇಸ್ಟ್ ಮಾಡಿ ಅಲ್ಲೂ ಜದ್ ನೋಡಿ, ಸಾಂಬಾರ್ ಮಾಡ್ತೀನಿ ಅಂತಿದೆಲ್ಲ ಹೆಂಗಾಗುತ್ತೆ? ಅಂದ್ರೆ ಗಂಧದ ಎಲೆಯ ಕುಡಿ
ಅಂದ್ರೆ ಎಳೆ ಎಲೆ, ಆಗಷ್ಟೇ ಅರಳಿದ ಎಲೆ, ಆ ಕುಡಿನ ತಗೊಂಡು ಅದ್ರಲ್ಲಿ ಗಂಧದ ಫ್ಲೇವರ್ ಬಂದ್ಬಿಡಲ್ವಾ? ಗಂಧದ ಫ್ಲೇವರ್ ಇರುತ್ತೆ, ಆದ್ರೆ ಅದ್ರ ಜೊತೆ ಉಳಿದಿದ್ದೆಲ್ಲವೂ ಸೇರಿದಾಗ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ಮೇಲೆ ಟೇಸ್ಟ್ ಮಾಡಕ್ ಹೆಂಗಿರ್ಬೇಕು ನಮ್ಮ ವೀಕ್ಷಕರಿಗೆ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಗಂಧದ ಕುಡಿಯ ತಂಬಳಿ ಮಾಡೋದಕ್ಕೆ ಬೇಕಾಗಿರತಕ್ಕಂಥದ್ದು ಎಳೆ ಗಂಧದ ಕುಡಿ. ಆಹಾ, ಇದೇನದು? ಹೌದು. ಅದಕ್ಕೆ ಕಾಳುಮೆಣಸು ಬೇಕು, ಕಾಳುಮೆಣಸಿದೆ, ಆಮೇಲೆ ಜೀರಿಗೆ ಬೇಕು, ಜೀರಿಗೆ ಇದೆ, ಆಮೇಲೆ ಬರಿ ಪೂರ್ತಿ ಕಾಯಿ ಬೇಕು, ಕಾಯಿ ಇದೆ, ಆಮೇಲೆ ಕರಿಬೇವಿದೆ, ಆಮೇಲೆ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಹಸಿಮೆಣಸು, ಉಪ್ಪು, ಆಮೇಲೆ ಸರಳ ಸುಂದರ ಸಾಮಾಜಿಕವಾದಂತ ಮಜ್ಜಿಗೆ. ಹೌದು. ಓಕೆ ಓಕೆ ಓಕೆ. ಇದೆಲ್ಲದನ್ನು ಸೇರಿಸಿ ಮಾಡಿದ್ರೆ ಆಗುತ್ತೆ ಗಂಧದ ಕುಡಿಯ ತಂಬುಳಿ. ಗಂಧದ ಕುಡಿಯ ತಂಬುಳಿ. ಇನ್ ವೆಯ್ಟ್ ಮಾಡೋದೇ ಬೇಡ, ಸೀದಾ ಡೈರೆಕ್ಟ್ ಆಗದ್ ಮ್ಯಾಟ್ರಿಗೆ ಹೋಗೋಣ. ಸೊ ಇದೇ ಗಂಧದ ಕುಡಿ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಈಗ ಇದು ಸಿಗ್ಬೇಕಂದ್ರೆ ಹೆಂಗಣ್ಣ ಇದು? ನೀನಂದ್ರೆ ಎಲ್ಲ ಕಡೆ ಓಡ್ತಾ ಇರ್ತೀಯ, ಕಾಡ್ಗೋಗಿ ಕಿತ್ಕೊಂಬರೋ, ನಾವೆಲ್ಲ ಅಡಿಗೆ ಮಾಡ್ಬೇಕಂದ್ರೆ ಯಾವ ಕಾಡ್ಗೆ ಹೋಗೋಣ? ನಿಮಗೆ ಸರ್ಕಾರಿ ಏನು ಫಾರ್ಮ್ಗಳಿರುತ್ತಲ್ಲ, ಅವ್ರ ಹತ್ರ ಹೋದ್ರೆ ಗಂಧದ ಎಲೆಯ ಗಿಡಗಳು ಆರಾಮಾಗಿ ಸಿಗುತ್ತೆ. ಈಗ ಪ್ರತಿಯೊಬ್ಬರು ಗಂಧವನ್ನ ನೆಡಬಹುದು. ಅದಕ್ಕೆ ಸರ್ಕಾರನ ಏನ್ ಮಾಡಿದೆ, ಅದಕ್ಕೊಂದು ನಂಬರ್ ಕೊಡುತ್ತೆ. ಆ ನಂಬರ್ ಕೊಟ್ಟು ಅದನ್ನ ಇದು ಮಾಡಿದ್ರೆ ಅದಕ್ಕೆ ಕಾವಲು ಕೂಡ ಇದೆ. ಅದು ಕದ್ರೆ ಅಲ್ಲ, ಮರಕ್ಕೆ ಅಂದ್ರೆ ಕೊಡ್ತಾರ, ನಾವು ಸಾರಿಗೆ ತಂಬುಳಿ ಕೊಡಿ ಅಂದ್ರೆ ಕೊಡ್ತಾರ. ತಂಬುಳಿ ಕೊಡಿ ಅಂದ್ರೆ ಕೊಡ್ತಾರೆ. ಅವ್ರು ಈಗಾಗಲೇ ಬೆಂಗಳೂರು ಸರ್ ನಮ್ಗೆ ಗಂಧದ ಒಂದು ಪ್ಲಾಂಟ್ ಬೇಕು. ಹೌದಾ, ಎಷ್ಟು ಎಕರೆ ಲ್ಯಾಂಡ್ ಇದೆ? ಇಲ್ಲ ಸರ್, ನಾವು ತಂಬುಳಿ ಮಾಡಕ್ ಗಂಧದ ಮರ. ಹಾಗೇನಿಲ್ವಾ? ಗಂಧ ಅಂತ ಕೇಳಿದ್ರೆ ಮರ ಕೊಡಲ್ಲ, ಕುಡಿ ಓಕೆ. ಓ ಸೂಪರ್, ಮನೆಗೆ ದೀಪ ಹಚ್ಚಿದಂಗ ಹಚ್ದಿ. ಓಕೆ, ಫಸ್ಟ್ ನಾವು ಬಾಣ್ಲೆ ಇಟ್ಕೊಳ್ಳೋಣ. ಇದಕ್ಕೆ ತುಪ್ಪ ಬೇಕು. ತುಪ್ಪ ಅಂದ್ರೆ ಸ್ವಸ್ತಿಕ್ಸ್ ಘೀ ಇಲ್ಲಿದೆ. ಇದು ಒಂದು ಚಮಚದಲ್ಲಿ ಒಂದು ಚಮಚನ ತುಪ್ಪನ ಹಾಕೋಬೇಕು. ತುಪ್ಪ ಹಾಕೊಂಡು ಅದಕ್ಕೆ ಗಂಧದ ಕುಡಿಯ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಇದು ಹಾಕಿದ ಮೇಲೆ ಫಸ್ಟ್ ಇದನ್ನ ಹುರ್ಕೊಳ್ತಾ ಈಗ ಇದನ್ನ ತಗೊಂಡು ಈಗ ಮಜ್ಜಿಗೆ ಹಾಕಿದ್ರೆ ತಂಬುಳಿ ರೆಡಿ. ಕಾಯಿ ಹಾಕ್ಬೇಕು, ಹಾಕ್ಬೇಕು, ಇದೆಲ್ಲ ಹಾಕಿ ಗ್ರೈಂಡ್ ಮಾಡಬೇಕು. ಓಕೆ, ಅಲ್ಲಿದೆ ಮ್ಯಾಟ್ರು. ನೀನು ಇದು ಹುರ್ಕೊಂಡು ಸ್ಟೈಲು ಅಲ್ಲಿ ಮಜ್ಜಿಗೆ ಇದ್ದಿದ್ ನೋಡಿ, ಇನ್ಯಾವ ಆರ್ಟಿಸ್ಟ್ ಇಲ್ಲ, ಎಲ್ಲ ಕ್ಯಾರೆಕ್ಟರ್ ಯೂಸ್ ಮಾಡಿದ್ಯಾ. ಮಜ್ಜಿಗೆ ಹಾಕಿದ್ರೆ ತಂಬುಳಿ ರೆಡಿ. ಇದನ್ನ ಹಾಕಿ ಬಿಟ್ಟಿದ್ರೆ ಕಾಯಿ ಹಾಕೋಬೇಕಲ್ಲ. ಕಾಯಿ ಅದರಲ್ಲಿ ಅರ್ಧ ಹಾಕ್ಬೋದು ಅಂತ ಹೇಳಿದ್ರೆ ಅವಾಗ್ಲೇ. ಈಗ ಮೆಣಸಿನ್ಕಾಯಿ ಹಾಕೋತಾ ಇದೀರಾ? ಮೆಣಸಿನ್ಕಾಯಿ ಹಾಕಿದ್ವಿ, ಬೇಕಾಗಿಲ್ಲ, ಜಸ್ಟ್ ಒಂದು ರುಚಿಗಷ್ಟೇ. ಓಕೆ, ಇಷ್ಟು ಉಪ್ಪು. ಓಕೆ, ಇದೇನೋ ಒಂದು ಮ್ಯಾಟ್ರ್ ಇದೆ ಅಣ್ಣ. ಇದು ಹಿಂಗ್ ಯಾವಾಗ ಅದು ಲಾಸ್ಟಾ? ಇವಾಗ್ಲೂ ಹಾಕ್ಬೋದು, ಅರಿಬೇಕು. ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್. ಓಕೆ, ನೆಕ್ಸ್ಟ್ ಏನಣ್ಣ ಈಗ? ಈಗ ನೋಡಿ ಕರೆಕ್ಟ್ ತಂಬುಳಿ ಕಲರ್ ಬಂದ್ಬಿಡ್ತೀಗ. ಹೌದು. ಆಹಾ, ಏನ್ ಮಜವಾಗಿದೆಯಣ್ಣ ಇದು. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್. ಸೊ ಈ ಬೌಲ್ ತುಂಬಾ ಮಜ್ಜಿಗೆ ಇದೆ. ಓಹೋ, ಮಜ್ಜಿಗೆ ಇರೋ ಬೌಲ್ಗೆ ಇವಾಗ ಇದನ್ನ ಹಾಕೋತಾ ಇದ್ದೀರಾ? ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನಕಾಯಿನ ಒಂದು 2-3. ಆಕ್ಚುಲಿ ನಾನೇನು ತುಂಬಾ ಒಳ್ಳೆ ಅಡಿಗೆ ಮಾಡೋನಲ್ಲ, ಆದ್ರೆ ನಮ್ಮಮ್ಮ ತಂಬಳಿ ಮಾಡೋದು ನಂಗೆ ಈ ತರದ್ದೆಲ್ಲ ಬಹಳ ಇಷ್ಟ. ನಾನು ಗಂಜಿ ಚೆನ್ನಾಗಿ ಮಾಡ್ಕೋತೀನಿ. ಗಂಜಿ ಅವೆಲ್ಲ ನಾನು ಮದ್ವೆ ಆದ ಹೊಸಲ್ಲಿ ಅವ್ರ ಮನೇಲಿ ಮಾಡ್ತಾ ಇದ್ದೆಲ್ಲ ಇದೆ. ತಂಬುಳಿ, ತಿಳಿ ಸಾರು, ಗಂಜಿ, ಈ ತರ. ಹಿಂಗು ಒಗ್ಗರಣೆ ಹಾಕ್ಬೋದಾ? ಹಾಕ್ಬೇಕು. ಈಗ ಕರಿಬೇವು ಆಡ್ ಆಗ್ತಾ ಇದೆ. ಒಗ್ಗರಣೆಗೆ ಏನ್ ಬೇಕೆಲ್ಲ ಹಾಕೊಂತಿದ್ದಾರೆ. ಈಗ ಹಿಂಗು ಸೇರಿಸ್ತಾ ಇದಾರೆ. ಈಗ ಒಗ್ಗರಣೆ ಅದಕ್ಕೆ ಅಂತ ಇದೆಲ್ಲ. ಇದು ನೋಡ, ಅದು ಬರ್ಬೇಕು. ಇಲ್ಲಾರ್ಗು ಸೈಲೆಂಟ್ ಆಗಿ ಪುಷ್ಪಕಮನ ಫಿಲಮ್ ತರ ಇತ್ತು. ಈಗ ಕಡೆಗೆ ಗೊತ್ತಾಗುತ್ತೆ. ಎಸ್, ಆಹಾ, ಘಮ 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 ಅಂತ ಇರ್ತಕ್ಕಂತ ಶ್ರೀಗಂಧ ಕುಡಿಯ ತಂಬುಳಿ ರೆಡಿ ಇದೆ. ಇದು ರೆಡ್ ರೈಸ್, ವೈಟ್ ರೈಸ್ ಎಲ್ಲ ಮ್ಯಾಚ್ ಆಗುತ್ತಾ? ಏನ್ ಬೇಕಾದ್ರೆ ಹಾಕೊಂಡು ಅದಕ್ಕೆ.
ವೆರಿ ನೈಸ್. ವೆರಿ ನೈಸ್. ಮೇಡಮ್ ನೀವು ಒಂದು ತುತ್ತು ಅವ್ರಿಗೆ ತಿನ್ಸಿ ತೊಗೊಳ್ಳಿ, ಸ್ಪೂನ್ ತಗೊಳ್ಳಿ. ನಿಮ್ಮ ಸ್ಕಿನ್ನು, ನಿಮ್ಮ ಬುರುಡೆ ಎಲ್ಲ ಇಂಪ್ರೂವ್ ಆಗಲಿ. ಇನ್ನು ಬುರುಡೆ. ಆಹಾ, ನನಗಂತೂ ಐ ಕಾಂಟ್ ವೆಯ್ಟ್ ಮೂಮೆಂಟ್ ಇದು. ಯಾಕಂದ್ರೆ ಶ್ರೀಗಂಧದ ಚಿಗುರಿನ ಒಂದು ತಂಬುಳಿ ಹೇಗಿದೆ ಅಂತ, ನಂಗೆ ಈ ತಂಬುಳಿ ಮಜ್ಜಿಗೆ ಹುಳಿ ಇವೆಲ್ಲ ತುಂಬಾ ಇಷ್ಟ. ನೋಡೋಣ, ಅದಕ್ಕೇನೆ. ಹಾ ಸೂಪರ್. ಇದು ನನ್ನ ಫ್ಲೇವರ್, ಇದು ಹಂಗೆ ಕುಡಿಬೇಕು ಅನ್ಸ್ತದೆ. ಹಬ್ಬದ ವಿಶೇಷಕ್ಕೆ ಏನಪ್ಪಾ ಇವತ್ತು ಸಿಗ್ಬಹುದು, ಗೆಳೆಯ ಬರ್ತಿರೋದ್ರಿಂದ ಆಲ್ವೇಸ್ ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಹೆಸರಿಗೆ ತಕ್ಕಂಗೆ ಡಿಫ್ರೆಂಟ್ ಆಗಿ ಒಂದು ಡಿಶ್ ಮಾಡಿದ್ದಾರೆ. ಸೂಪರ್ ಆಗಿದೆ. ನನಗೆ ಇಷ್ಟ ಆದ್ರೆ ಅವಾಗ ನಾನು ಹೇಳೋದೇನಂದ್ರೆ ಹೊಡ್ಕೊಂಡು ತಿನ್ನಂಗ್ ಬೇಕು, ಹಂಗಿದೆ ಅಂತೀನಿ. ತುಂಬಾ ಚೆನ್ನಾಗಿದೆ. ಅದ್ಭುತವಾದಂತ ಶ್ರೀಗಂಧದ ಕುಡಿ ತಂಬುಳಿ, ಇದು ಮಾಡಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ ಈ ರೀತಿಯಾಗಿದೆ. ಗಂಧದ ಕುಡಿ ತಂಬುಳಿ ಮಾಡುವ ವಿಧಾನ. ಮೊದಲಿಗೆ ಒಲೆಯ ಮೇಲೆ ಒಂದು ಬಾಣ್ಲಿಯನ್ನ ಇಟ್ಟು ತುಪ್ಪವನ್ನ ಹಾಕಿಕೊಂಡು ಸ್ವಲ್ಪ ಜೀರಿಗೆ ಕಾಳು, ಕಾಳ್ಮೆಣಸು, ಗಂಧದ ಕುಡಿ ಸೇರಿಸಿಕೊಂಡು ಹುರಿದುಕೊಳ್ಳಿ. ಹುರಿದುಕೊಂಡಂತಹ ಮಸಾಲೆಯನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ತೆಂಗಿನ ತುರಿ, ಮೆಣಸಿನಕಾಯಿ, ಉಪ್ಪು, ಇಂಗು ಹಾಕಿಕೊಂಡು ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಿಶ್ರಣವನ್ನ ಸೋಸಿಕೊಂಡು ಮಜ್ಜಿಗೆಗೆ ಹಾಕಿಕೊಳ್ಳಿ. ಒಲೆಯ ಮೇಲೆ ಒಂದು ಪ್ಯಾನ್ ಇಟ್ಟು ಎಣ್ಣೆಯನ್ನ ಹಾಕಿಕೊಂಡು ಒಣಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಇಂಗನ್ನ ಹಾಕಿ ಒಗ್ಗರಣೆಯನ್ನ ಕೊಟ್ಟು ಮಜ್ಜಿಗೆಗೆ ಸೇರಿಸಿದರೆ ಗಂಧದ ಕುಡಿಯ ತಂಬುಳಿ ರೆಡಿ. 6 ಖಾಲಿ ಹಾಳೆಯ ಲವ್ ಲೆಟರ್ ಪ್ರಪೋಸಲ್ ಆಯ್ತು. ಅದಾದ್ಮೇಲೆ ಓಕೆ ಆಗಿ ಮದುವೆ ಹೆಂಗಾಯ್ತು? ಮದುವೆದೇ ಒಂದು ದೊಡ್ಡ ಮಜವಾದ. ಆಕ್ಚುಲಿ ಇದೆಲ್ಲ ಆದ್ಮೇಲೆ ಆಕ್ಚುಲಿ ನನಗೆ 2 ಮದುವೆ. 2 ಮದುವೆ ಅಂದ್ರೆ ನಾನು ಒಬ್ಬಳನ್ನೇ 2 ಸರಿ ಮದುವೆ ಆಗಿದ್ದು. 2 ಸಲ ಮದುವೆ, 2 ಮದುವೆ. ಇದು ಯಾರಿಗೂ ಇಲ್ಲ ಯೋಗ ಆಯ್ತು. ಯಾಕಂದ್ರೆ ಫಸ್ಟ್ ಒಪ್ತಾರ ಇಲ್ಲೋ ಅಂತ ಹೇಳಿ ನಾವೇನ್ ಮಾಡಿದ್ವಿ. ಇಲ್ಲ, ನಮ್ಮನೇಲಿ ತುಂಬಾ ಗಲಾಟೆ ಇತ್ತು. ಅರುಣ್ ನೋಡಿದ ತಕ್ಷಣ ಅರುಣ್ ತುಂಬಾ ಸಣ್ಣಕ್ಕಿದ್ರು. ಏನೇ ಇವನ್ ಮದುವೆ ಮಾಡ್ಕೊಂಡು, ನಾನು ಅರವಿಂದ್ ಸ್ವಾಮಿ ಇರ್ಬೇಕು ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ನಮ್ಮ ಅಪ್ಪ ಕರೆದು ನಿಲ್ಸ್ ಕೇಳಿದ್ರು, ಯಾವ ಆಂಗಲ್ ಅಲ್ಲಿ ನಿಮ್ಗೆ ಅರವಿಂದ್ ಸ್ವಾಮಿ ಕಾಣಿಸ್ತಾನೆ? ಅರವಿಂದ್ ಸ್ವಾಮಿದು ಮಧ್ಯಾಹ್ನ 12 ಗಂಟೆ ನೆರಳಿದ್ದಂಗಿದ್ದಾನೆ. ಇಷ್ಟು ಸಣ್ಣಗಿದ್ದಾನೆ. ಒಂಚೂರು ಒಂದ್ ಸ್ಪೂನ್ ಅಲ್ಲಿ ಕೂಡ ಕೆರೆದ್ರು ಒಂದ್ ಸ್ಪೂನ್ ಮಾಂಸ ಬರಲ್ಲ. ಓತಿ ಕೆದ ತರ ಇದಾರಲ್ಲ, ಹೋಗಿ ಹೋಗಿ ಅವ್ನ ಮದ್ವೆ ಆಗ್ತೀನಿ ಅಂತೆಲ್ಲ. ಅದು ಅಲ್ದೆ ಮೀರಾ ಹೇಳಿರ್ತೀನಿ ಕೇಳು, ಅವನು ನಾಟಕದವನು, ಅವ್ನಿಗೆ ಇಬ್ರಿಬ್ರು ಹೆಣ್ತಿರ್ತಾರೆ, ನೀನ್ ನಂಬಾರ್ದು, ನಮ್ಮ ಮದ್ವೆ ಹಾಕ್ಕೊಡ್ದಿದ್ರೆ ಹಾಕ್ಕೊಡ್ದು. ನನಗೆ ಏನಾಯ್ತು ಇದೆ ಈ ತರದೆಲ್ಲ ಆದ್ಮೇಲೆ ನಮ್ಮ ಚಿಕ್ಕಮ್ಮನಿಗೆ ಹೇಳಿ ಬಾಲುಪುತ್ತಿಗೆ ಅಂತ, ಅವನ್ ನನ್ನ ಒಳ್ಳೆ ಸ್ನೇಹಿತ, ಅವನಿಗೆ ವಿಷಯ ತಿಳಿಸಿದ ತಕ್ಷಣ KR ಪುರಂ ನಲ್ಲಿ ಸರ್ಕಲ್ ಅಲ್ಲಿ ಒಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಹೌದು, ಅಲ್ಲಿ ಮದ್ವೆ ಆಗೋದು ಅಂತ ಆಯ್ತು. ಹೋದ್ವಿ. ಮದ್ವೆಗೆ ಏನು ಮಾಂಗಲ್ಯ, ಅಲ್ಲಿ ಎದುರುಗಡೆನೆ ಹೂ ಮಾರ್ತಾ ಇದ್ರು. ಅಲ್ಲೋಗಿ ಅರ್ಶನದ ಕೊಂಬ್ ಕಟ್ಸ್ಕೊಂಡ್ ಬಂದೆ. ಆಮೇಲೆ ಅವನೊಂದ್ ಸ್ವಲ್ಪ ದುಡ್ಡು ಗಿಡ್ಡಿತ್ತು ಅವನ ಹತ್ರ, ಅವನೊಂದ್ ಸ್ವಲ್ಪ ಅದೇ ಖರ್ಚು ಮಾಡ್ದ. ಹೂ ತಂದೆ, ಅವಂದೇ ಪಂಚೆ, ವೈಟ್ ಶರ್ಟ್, ಇವಳು ನಮ್ ಚಿಕ್ಕಮ್ಮನ್ ಸ್ಯಾರಿ. ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಬಂದ್ರು, ನಾವಿಬ್ರು ಇದ್ವಿ. ಪೂಜಾರಿಗೆ ಹೇಳಿದ್ವಿ, ಪೂಜೆ ಎಲ್ಲ ಆಯ್ತು. ಬಾಲುಪುತ್ತಿಗೆ ನಾನು ಅರ್ಜೆಂಟ್ ಹೊರಡ್ಬೇಕು, ಮದ್ವೆ ತಾಳಿನೂ ಕಟ್ಟಿದೆ, ಫೋಟೋಗ್ರಾಫರ್ ಬೇಕು, ನಾರ್ಮಲ್ ಫೋಟೋ ಹೊಡಿಬೇಕಲ್ಲ ಅಂತೇಳಿ ನಾನೇ ಒಬ್ಬ ಕೇಳಿ ಎದುರುಗಡೆ ಒಂದು ಸ್ಟುಡಿಯೋ ಇತ್ತು, ಆ ಸ್ಟುಡಿಯೋದವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಅಣ್ಣ ಹಿಂಗಿಂಗ್ ಅಂತ. ಆಯ್ತದ್ ಬರ್ತೀನಿ ಅಂದ. ಅವನೊಂದಿಷ್ಟು ಫೋಟೋನು ಹೊಡೆದ, ನಮ್ ಮದ್ವೆನೂ ಮುಗೀತು. ನಂದೊಂದು ಸಣ್ಣ ಡೌಟ್, ಯಾಕಷ್ಟು ಗಡಿಬಿಡಿ ಇಲ್ಲಿ ಮದ್ವೆ? ಏನಕ್ಕೆ ಮನೇಲಿ ಒಪ್ಪಿರ್ಲಿಲ್ವಾ? ಅಂದ್ರೆ ನಮ್ಮ ಅಪ್ಪಂಗೆ ಇಷ್ಟನೇ ಇರ್ಲಿಲ್ಲ, ತೂಸ್ರ ಬೇಡ ಅಂತ ಗಲಾಟೆ ಮಾಡ. ಮದುವೆ ಆಗಿದೆ, ಸ್ವೀಟು ತಿಂದಿಲ್ವಲ್ಲ ನಾವಂತ. ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಸೀದಾ ಅಲ್ಲಿ ಹೋಗಿ ಅವಾಗೆಲ್ಲ 10 ಪೈಸಕ್ಕೆ ಒಂದು ಕೊಬ್ಬರಿ ಮಿಠಾಯಿ, ಹೌದು, 1 ರೂಪಾಯಿ ಕೊಬ್ಬರಿ ಮಿಠಾಯಿ ತಗೊಂಡು ಪುಟ ನಮ್ದು ಇದ್ರದ್ದು ಇದು ತಗೋಚಿನ ಅಂತೇಳಿ ತಿನ್ಸಿ ಅವಳು ನನಗೆ ತಿನ್ಸಿದ್ಲು. ಅಷ್ಟೊತ್ತಿಗೆ ಬಸ್ ಬಂತು ಗುರು. ಬಸ್ ಬಂದು ನಿಲ್ತು. ಅವಾಗೆಲ್ಲ ಮುಂದ್ಗಡೆ ಹೆಂಗಸರ್ತದೋ, ಹಿಂದ್ಗಡೆ ಗಂಡಸ. ಪುರುಷರಿಗೆ ಇವಳು ಹತ್ತಿದ ತಕ್ಷಣ ಇವಳು ನನ್ನ ಹೆಂಡತಿ ಅಂತ ಹೇಳಿ ಇವಳು ಹಿಂದೆ ಹೋದೆ. ಕಂಡ್ರೆ ಏನತ್ತ ಏನು ಸರ್, ಇಲ್ಲ ಮದ್ವೆ ನನ್ನ ಹೆಂಡತಿ. ಎಷ್ಟೋ ಜನರ ಗಂಡದ್ರ ಹೆಂಡತಿ ಇಲ್ಲೇ ಹಿಂದೆ ಹತ್ಕೊಂಡ್ರು. ಅವ್ರು ಹಿಂದೋಗಿ ನೀನು ಹೋಗ ಹಿಂದೆ. ನಾನು ಹಿಂದೋಗ್ಬಿಟ್ಟು ನಿಂತ್ಕೊಂಡು ಇವಳು ಹತ್ರ ಹೋಗ್ಬೇಕು ಅಂತ. ನಾನು ದೊಮ್ಲೂರಲ್ಲಿ ಇಳಿಬೇಕು, ಇವಳು ಇಲ್ಲಿಂದ ಅಲ್ಲಿಂದ ಅವಳು ಸೀದಾ ಮೆಜೆಸ್ಟಿಕ್ ಹೋಗ್ಬೇಕು. ದೊಮ್ಲೂರು ಬಂದು ಅವಳು, ನಾನು ಇಳಿದೆ, ಟಾಟಾ ಮಾಡಿದೆ. ಇವಳಷ್ಟಕ್ಕೆ ಇವಳು ಬಸ್ಸಲ್ಲಿ ಸೀದಾ ಮೆಜೆಸ್ಟಿಕ್ ಹೋದ್ಲು. ನಾನು ಅಲ್ಲಿ ಇಳಿದ ನಮ್ಮ ಚಿಕ್ಕಮ್ಮನ ಮನೆ ಹೋಗಿ ಮಾತಾಡ್ಕೊಂಡು ನಾನು ಸಾಯಂಕಾಲ ಸೀದಾ ಹತ್ಬಿಟ್ಟು ಮೈಸೂರಿಗೆ ಹೋದ್. ಇದು ಫಸ್ಟ್ ಮದುವೆ. ಇದು ಫಸ್ಟ್ ಮದುವೆ. ಸೆಕೆಂಡ್ ಮದುವೆ ಅವ್ರ ಕೊನೆಗೆ ನಮ್ಮ ಅಜ್ಜಿ ಎಷ್ಟು ಸಂಪ್ರದಾಯಸ್ಥರು ಅಂದ್ರೆ, ಇಲ್ಲ ಬೇರೆ ಜಾತಿ ಕೊಡೋಂಗೆ ಇಲ್ಲ ಹಂಗೆಲ್ಲ ಅನ್ನೋರು. ಇಲ್ಲ ಇವ್ರಿಗೆ ಕೊಟ್ಟು ಮದುವೆ ಮಾಡೋ ನೀನು ಅಂತ ನಮ್ಮ ಅಜ್ಜಿ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನಮ್ಮ ಅಪ್ಪ ಆಯ್ತು ಮಾಡ್ಕೊಡ್ತೀನಿ ಅಂತ ಜೂನ್ ತಿಂಗಳಲ್ಲಿ ಮದುವೆ ಮಾಡ್ಕೊಟ್ರು. ಬಟ್ ಅವ್ರಿಗೆ ಕೊಬ್ಬರಿ ಮಿಠಾಯಿ ಮದುವೆ ಮ್ಯಾಟರ್ ತಲುಪಿಲ್ಲ. ಗೊತ್ತಿರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಯಾವ್ದೋ ಶೋ ಮೂಲಕ ಅವ್ರಿಗೆ ಗೊತ್ತಾಯ್ತು. ಇದು ಈಗಲೂ ಅವ್ರು ಏನು ಎಕ್ಸ್ಪ್ರೆಸ್ ಮಾಡಿಲ್ಲ. ಅತ್ತೆ ಮಾವ ಇಸ್ ವೆರಿ ವೆರಿ ಗುಡ್. ಸೊ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಡ್ ಆಗಿದ್ದೇನು, ಯಾರು ಹೆಂಗೆ? ನನ್ ಮೊದಲನೇ ಒಂದು ಸೂರ್ಯ, ಎರಡನೇ ಅವಳು ಅದಿತಿ. ಸೂರ್ಯ ತುಂಬಾ ಪ್ರಾಣಿಗಳ ಪ್ರಿಯ. ಪ್ರಾಣಿ ಅಂದ್ರೆ ಸಾಕು, ತುಂಬಾ ಅಂದ್ರೆ ತುಂಬಾ ಪ್ರೀತಿ ಅವನ್ಗೆ. ಈಗ್ಲೂ ಅಷ್ಟೇ. ಈ ಫೈಟಿಂಗ್ ಕಡೆ ತಲೆ ಹೋಗೋವರ್ಗುನು ಅವ್ನ್ ಹಾಗೇನೆ ಇದ್ದಿದ್ದು. ಇವನ್ ನೌ ಹಿ ಇಸ್ ಸಿಬ್ಲಿಂಗ್. ಮಗಳು ಇದ್ದಾಳೆ ಅಂತ ಹೇಳಿದ್ರಲ್ಲ, ಮಗಳ ಬಗ್ಗೆ ಏನು ಅಂದ್ರೆ ಅವ್ರ ಇಂಟ್ರೆಸ್ಟ್ ಏನು? ಮತ್ತೆ ಶಿ ಇಸ್ ಆಲ್ಸೋ ಆಸ್ ಬ್ಯೂಟಿಫುಲ್ ಆಸ್ ಸೂರ್ಯ. ಅವಳೇನಂದ್ರೆ
ಅಂದ್ರೆ ಅವನು ಅಣ್ಣನ್ಗೆ ಸ್ಕೂಲಲ್ಲಿ ಆಗ್ತಾ ಇದ್ದು ಪ್ರಾಬ್ಲಮ್ ಬಗ್ಗೆ ಅವಳಿಗೆ ಗೊತ್ತಿತ್ತು. ಯಾಕೆ ಟೀಚರ್ಸ್ ಎಲ್ಲ ಏನ ಬೈದ್ರೆ ಅಥವಾ ಏನಾರ ಅಂದ್ರೆ ಅದನ್ನ ಸಹಿಸಕ್ ಆಗ್ತಾ ಇರ್ಲಿಲ್ಲ ಅವಳಿಗೆ. ಒಂದಿನ ಅವಳು ಕನ್ನಡದಲ್ಲಿ ಕಡಿಮೆ ಮಾರ್ಕ್ಸ್ ತಂದ್ಲು. ಸ್ಕೂಲ್ಗೆ ಟೀಚರ್ ಕರೆದ್ರು, ಏನಮ್ಮ ನೀನು ನಿಮ್ಮ ಅಣ್ಣನ್ ತರನೇನಾ ಅಂತ ಅಂದ್ರೆ ಅಷ್ಟೇ ಸೀದಾ ಮನೆಗೆ ಬಂದ್ಲು. ನಂಗೆ ಟ್ಯೂಷನ್ ಆಂಟಿ ಬೇಕಮ್ಮ ಅಂದ್ಲು. ಕನ್ನಡ ಟೀಚರ್ ಒಬ್ರು ಕರೆದು ಅವ್ರು ಪಾಠ ಹೇಳ್ಕೊಟ್ರು. ಅಲ್ಲಿ ನೆಕ್ಸ್ಟ್ ಟೈಮ್ 2018 ತೆಗೆದ್ಮೇಲೆ ಟೀಚರ್ ತಗೊಂಡು ಏನೇ ಇಷ್ಟೊಂದು ಜಾಸ್ತಿ ಮಾರ್ಕ್ಸ್ ಎಲ್ಲ ನಮ್ಮ ಅಣ್ಣನೇ ಹೇಳ್ಕೊಟ್ಟಿದ್ದ. ಮೊನ್ನೆ 10th ಸ್ಟ್ಯಾಂಡರ್ಡ್ ಅವಳಿಗೆ 82% ಬಂತು. ಬಂದಿದ ತಕ್ಷಣ ಕೇಳಿದ್ಲು, ನನ್ನ ಮಗಳು ಆಯ್ ಅದಿ ಆಯ್ ಚಿನ್ನ ಫೋನ್ ನಲ್ಲಿದ್ಯಾ? ಹಬ್ಬದ ಶುಭಾಶಯಗಳು ಇಬ್ಬರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆನಂದ್ ಸರ್ಗೂ ಕೂಡ ಹಬ್ಬದ ಶುಭಾಶಯಗಳು. ಏನಿಲ್ಲ, ನಂಗೆ ತುಂಬಾ ಖುಷಿ ಆಗತ್ತೆ ನಮ್ ತಂದೆ ತಾಯಿನ ನಾನು ಪಡ್ಕೊಂಡಿರೋದು. ನನ್ಗೆ ಸೂರ್ಯಂಗೆ ಐ ಥಿಂಕ್ ನನ್ ಸೂರ್ಯ ಕೇಳಿದ್ದು ಹೇಳಿದ್ದು ಎಲ್ಲದನ್ನು ಒಪ್ಕೊಂಡು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ತುಂಬಾ ತುಂಬಾ ಖುಷಿ ಆಗುತ್ತೆ ಇವ್ರತ್ರ ನಾನು ಪಡ್ಕೊಂಡಿರೋದಕ್ಕೆ. ಓಕೆ, ಸೋ ನೈಸ್, ಸೋ ನೈಸ್, ಸೋ ನೈಸ್. ಇದೊಂದು ಸರ್ಪ್ರೈಸ್ ಜೊತೆಗೆ ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ನಮ್ಮ ಕಿಚನ್ ಟೆಂಟ್ ಕಡೆಯಿಂದ. ಅರುಣ, ಮೀರಾ, ಚೆನ್ನಾಗಿದ್ದೀರಾ? ಆಯಪ್ಪ ಆಯಮ್ಮ. ನಮ್ಮ ಅರುಣ ಹುಡುಗಿ ನೋಡ್ಕೊಂಡಿದ್ದ. ಅವ್ನು ಕರ್ಕೊಂಡು ಬಂದು ಹುಡುಗಿನ ತೋರಿಸ್ದ. ಇವನೇನಪ್ಪ ನಮ್ಗೇನು ಹೇಳಿದೆ ಫಸ್ಟು ಹುಡುಗಿನೇ ತೋರಿಸ್ತಾ ಇದ್ದಾನೆ ಅಂತ. ಅಮ್ಮ ನನಗೊಂದು ಮದುವೆ ಮಾಡಿಬಿಡು ಅಂದ. ಈಗ ನೋಡಿದ್ರೆ ನಮ್ಮ ಅವ್ರನ್ನ ಖುಷಿ ಆಗುತ್ತೆ. ತುಂಬ ಇಬ್ಬರು ಹೊಂದ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಬ್ಬರು ಮಕ್ಕಳು, ಅವರು ಬುದ್ಧಿವಂತರಿದ್ದಾರೆ. ಸೊ ನಮ್ಮ ತಂದೆಯ ಬಗ್ಗೆ ಮಾತಾಡಬೇಕು ಅಂದರೆ, ಇವತ್ತು ನಾನು ಪ್ರೊಫೆಷ್ನಲ್ ಮೊಯ್ತಾಯ್ ಫೈಟ್ರು, ಫಸ್ಟ್ ಇಂಡಿಯನ್ ಟು ವಿನ್ ಇನ್ ಮಲ್ಟಿಪಲ್ ಸ್ಟೇಡಿಯಮ್ಸ್ ಥೈಲ್ಯಾಂಡಲ್ಲಿ ಅಂದರೆ ನಮ್ಮ ಅಪ್ಪನೇ ಮೇಜರ್ ಕಾರಣ. ಯಾಕಂದರೆ ಅವರೊಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ನಮ್ಮ ತಾಯಿ ಬಗ್ಗೆ ಮಾತಾಡಬೇಕು ಅಂದರೆ, ನಮ್ಮ ತಾಯಿನೇ ನನಗೂ ಮತ್ತು ನಮ್ಮ ತಂಗಿಗೆ ಮತ್ತು ನಮ್ಮ ತಂದೆಗೆ ಮೇಜರ್ ಬ್ಯಾಕ್ ಬೋನ್. ನಮಗೆ ಮಲ್ಟಿ ಟ್ಯಾಲೆಂಟೆಡ್ ಮೈಂಡ್ಸೆಟ್ ಬರಬೇಕು ಅಂದರೆ ನಮ್ಮ ತಾಯಿ ಮೇಜರ್. ಸೊ ನಾನು ಸ್ಕೂಲಲ್ಲಿ ನಮ್ಮ ಅಪ್ಪ ಬಂದು ಪಿಕ್ ಮಾಡಬೇಕಾದ್ರೆ ನನಗೆ ನನ್ನ ಫ್ರೆಂಡ್ಸ್ ನನ್ನ ಮಾತಾಡ್ಸೋಕ್ಕಿಂತ ನಮ್ಮ ಅಪ್ಪನ ಮಾತಾಡ್ಸೋಕ್ಕೆ ತುಂಬ ಆಸಕ್ತಿ. ಯಾಕಂದರೆ ಅವರು ಆ್ಯಕ್ಟರ್ ಆಗಿರ್ಬೋದು, ಮತ್ತು ಅವರು ತುಂಬ ಮೂವಿಗಳೆಲ್ಲ ಬಂದಿದ್ರು. ನಮ್ಮಪ್ಪ ಬಂದಾಗ ಸ್ಕೂಲ್ ಬುಕ್ ತೆಗೆದು ಹರಿದು ಅದರಲ್ಲಿ ಒಂದು ರೋಸ್ ಮಾಡಿಕೊಡೋರು. ಜೊತೆಗೆ ಅವರು ಮಿಮಿಕ್ರಿ ಮಾಡಬೇಕಾದ್ರೆ ಒಂದು ಆ್ಯಕ್ಷನ್ ಮೂವಿನೇ ಕ್ರಿಯೇಟ್ ಮಾಡೋರು ಸೌಂಡಲ್ಲಿ. ಇವರು ಚೆನ್ನಾಗಿದ್ದಾರೆ. ಅವರು ಒಂದೊಂದ್ಸಲ ಕಚ್ಚಾಡ್ಕೊಳ್ತಾರೆ, ಅವರೇ ಒಂದಾಗ್ತಾರೆ. ನಾವು ಮಧ್ಯೆ ಹೋದರೆ ನಾವು ಒಂದೊಂದು ನಿಮಿಷಕ್ಕೆ ಕಚ್ಚಾಡ್ಕೊಳ್ತೀವಿ. ನೀವು ಯಾಕಮ್ಮ ಸಂಸಾರದ್ದು ಅಂತಾರೆ. ಅವನು ಹೊರಗಡೆ ಹೋದಾಗ ಇಡೀ ಮನೆ ಮೇಂಟೈನ್ ಮಾಡೋದು ಅವಳೆ. ಅವನಿಗೆ ಏನು ಬೇಕು ಅದೆಲ್ಲ ಸರಿ ಮಾಡಿಕೊಡೋದು ಅವಳೆ. ಮಕ್ಕಳನ್ನು ನೋಡ್ಕೊಳ್ಳೋದು ಅವಳೆ. ನನಗೆ ಈ ಥರ ತಂದೆ ತಾಯಿ ಸಿಕ್ಕಿರೋದು ತುಂಬ ಹೆಮ್ಮೆ ಅನಿಸುತ್ತೆ. ಅವರು ಎಲ್ಲರಿಗೂ ನಗಿಸ್ಕೊಂಡು, ಅವರು ನಕ್ಕೊಂಡು, ಅವ್ರದ್ದು ಡ್ರೀಮ್ಸ್ ಏನಿದೆಯೋ ಅದು ಫುಲ್ ಪೂರೈಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಬ್ಬರಿಗೂ ಅವ್ರ ಮಕ್ಕಳಿಗೂ ಒಳ್ಳೆಯದಾಗಲಿ, ಇನ್ನೂ ಚೆನ್ನಾಗಾಗಿ ಸಂಸಾರ ಮಾಡ್ಕೊಂಡು ಹೋಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ವಿಡಿಯೋ ಮೂಲಕ ಅವ್ನ್ ಮೆಸೇಜ್ ನಿಮ್ಗೆ ಹೇಳಿದಾನೆ. ಯು ಕ್ಯಾನ್ ಆಲ್ಸೋ ಟೆಲ್ ಟು ಹಿಮ್. ಈ ಶೋ ನೋಡ್ತಾನಲ್ಲ. ನಿಜ, ಹಿ ಈಸ್ ವಂಡರ್ಫುಲ್. Anything you want to share, tell, can tell to him. In the growing process, ನಮಗೂ ಗೊತ್ತಿಲ್ದಂಗೆ we would have pressurized the child. ಯಾಕಂದ್ರೆ ನಮಗೆ ವಿ ಆರ್ ಆಲ್ಸೋ ನ್ಯೂ ಟು ಸೋ ಮೆನಿ ಥಿಂಗ್ಸ್. ಡಿಸ್ಲೆಕ್ಸಿಕ್ ಅಂದ್ರೆ ವಾಟ್ ಇಸ್ ಡಿಸ್ಲೆಕ್ಸಿಕ್ ಅಂತ ನಮಗೆ ಗೊತ್ತಿಲ್ಲ. ಆ ವರ್ಡಿನ ಹೆಸರು ಕೇಳಿಲ್ಲ, ಅದು ಹೆಂಗ್ ವರ್ಕ್ ಆಗತ್ತೆ ಅಂತನೂ ಗೊತ್ತಿಲ್ಲ. ಬಟ್ ಇದಕ್ಕೆ ಹೆಂಗ್ ಏನ್ ಮಾಡ್ಬೇಕು ಅಂತಂದ್ರೆ ಐ ಕ್ಯಾನ್ ಓನ್ಲಿ ಡಿಪೆಂಡ್ ಆನ್ ಸಂಬಡಿ. ಐ ಹ್ಯಾವ್ ಗಾಟ್ ನಥಿಂಗ್ ಇನ್ ಮೈ ಹೆಡ್ ಟು ಡೂ ವಿತ್ ದಟ್. ಅದು ಏನು ಅಲ್ಲ ಆಕ್ಚುಲಿ. ಇವಾಗ ನೋಡಿದ್ರೆ ಇಟ್ ಇಸ್ ನಥಿಂಗ್. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್. ಈ ಎಲ್ಲ ಹೆಮ್ಮೆಯ ವಿಷಯ ಜೊತೆಗೆ ಇದೇ ಖುಷಿಯಲ್ಲಿ ನೆಕ್ಸ್ಟ್ ಶೋ ಮೇಡಮ್ ಮಾಡ್ಬೇಕು ಇವಾಗ. ಓಕೆನಾ? ಕಿಚನ್. ಓಕೆ, ಪ್ಲೀಸ್ ಕಮ್. ಪ್ರೆಸ್ಟೀಜ್ ಇಂಡಕ್ಷನ್ ಕುಕ್ ಟಾಪ್ ಭಾರತದ ಮಾರುಕಟ್ಟೆಯಲ್ಲಿ ಪ್ರೀಸೆಟ್ ವಿಸಲ್ ಕೌಂಟರ್ ಮತ್ತು ಕೀಪ್ ವಾರ್ಮ್ ಫಂಕ್ಷನ್ ಹೊಂದಿರುವ ಮೊದಲ ಇಂಡಕ್ಷನ್ ಇದಾಗಿದ್ದು, ನೀವು ಪ್ರೆಷರ್ ಕುಕ್ಕರ್ ಬಳಸುವಾಗ ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ಇದರ ವಿಸಲ್ ಅನ್ನ ಪ್ರೀಸೆಟ್ ಮಾಡ್ಕೋಬಹುದು. ಇದರಲ್ಲಿರುವ ವಿಜುವಲ್ ಸೆನ್ಸಾರ್ ಆಟೋಮೆಟಿಕ್ ಆಗಿ ನೀವು ಸೆಟ್ ಮಾಡಿದ ವಿಸಿಲ್ ಕೌಂಟ್ ಮಾಡುತ್ತೆ. ಈಗ ಹಬ್ಬದ ವಿಶೇಷಕ್ಕೆ ಯಜಮಾನ್ರಿಗೆ ಏನ್ ಮಾಡ್ಕೊಡ್ತಾ ಇದ್ದೀರಾ ಪ್ರೀತಿಯಿಂದ? ಜುಮ್ಮನ್ ಕಾಯಿದು ಕರಿ ಸಾಂಬಾರ್. ಜುಮ್ಮನ್ ಕಾಯಿ ಅಂದ್ರೆ ಒಂದು ಕಾಯಿ, ನಾನು ನೋಡಿರ್ಲಿಲ್ಲ ಅದನ್ನ. ನಮ್ಮ ಅತ್ತೆ ರೆಸಿಪಿ ಇದು.
ಹೊಟ್ಟೆಗೆ ಡೈಜೆಷನ್ ಹೆಲ್ಪ್ ಮಾಡುತ್ತೆ, ಕಫಕ್ಕೆ ಹೆಲ್ಪ್ ಮಾಡುತ್ತೆ. Okay. ಆಮೇಲೆ ನಾನಾ ತರ ಮೆಡಿಸಿನಲ್ ಕ್ವಾಲಿಟೀಸ್ ಇದೆ ಇದಕ್ಕೆ. ಸೊ ನೋಡೋಣ, ನೀವು ನಮ್ಮ ಟೀಮ್ಗೆ ಹೇಳಿರೋಂತ ಐಟಮ್ಸ್ ಇಲ್ಲಿದೆ, ಇದನ್ನ ಜನಗಳಿಗೂ ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಏನೇನು ಅಂತ. ಇದನ್ನೇ ಜುಮ್ಮನ್ಕಾಯಿ ಅಂತ ಕರೀತಾರೆ. ಇದೇನಾ ಜುಮ್ಮನ್ಕಾಯಿ? ಇದೇ ಜುಮ್ಮನ್ಕಾಯಿ ಅಂದ್ರೆ ಈ ತರ ಇರುತ್ತೆ. ಇದ್ರಲ್ಲಿ ಒಂದು ಬೀಜ ಇರುತ್ತೆ, ಆ ಬೀಜನ ತೆಗಿಬೇಕು. ಸೊ ಇದು ಮತ್ತೆ ಧನಿಯಾ ಬೇಕು, ಬೆಳ್ಳುಳ್ಳಿ ಬೇಕು, ಮೇನ್ ಇಂಗ್ರೀಡಿಯೆಂಟ್. ಬ್ಯಾಡಗಿ ಮೆಣಸಿನಕಾಯಿ, ಜಾಸ್ತಿ ತೆಂಗಿನಕಾಯಿ, ಹುಣಸೆ ಹಣ್ಣು ಹುಳಿಗೆ ಎಷ್ಟು ಬೇಕೋ ಅಷ್ಟು, ಆಲೂಗಡ್ಡೆ, ಒಗ್ಗರಣೆಗೆ ಸಾಸಿವೆ, ಇಂಗು ಹಾಗೂ ಉಪ್ಪು. ಸೊ ಇದೆಲ್ಲ ಆಯ್ತು. ಜುಮ್ಮನ್ಕಾಯಿ ಅಂದ್ರೆ ಇಲ್ಲಿ ಬಿಡಿಸ್ಕೊಂಡ್ರಿ ನೀವು, ಏನದು ಪ್ರೋಸೆಸ್ ಇವಾಗ? ಜುಮ್ಮನ್ಕಾಯಿ ಫುಲ್ ಇರುತ್ತೆ, ಅದ್ರೊಳಗಡೆ ಈಗ ಮೆಣಸ್ಕಾಳು ಮೆಣಸಿನ ತರ ಒಂದು ಬೀಜ ಇರುತ್ತೆ. ಆ ಬೀಜ ಬೇಕಾಗಿಲ್ಲ ನಮ್ಗೆ, ಬರೀ ಅದ್ರ ಸಿಪ್ಪೆ ಮಾತ್ರ ಸಾಕು. ಸಿಪ್ಪೆ ಮಾತ್ರ. ನಾನು ಅದ್ ಬಿಡಿಸಿದಾಗ ಒಳಗಡೆ ಕಾಯಿ ತರ ಇತ್ತಲ್ಲ, ಐ ಮೀನ್ ಮೆಣಸ್ತಾರ, ಅದು ಉಳಿಸ್ತಾರ ಅನ್ಕೊಂಡೆ. ಇದನ್ನ ಶಿಜ್ವಾನ್ ಪೆಪ್ಪರ್ ಅಂತ ಕೂಡ ಕರೀತಾರೆ. ಶಿಜ್ವಾನ್ ಪೆಪ್ಪರ್. ಇದನ್ನ ನಾವು ರುಬ್ಬಲ್ಲ, ರುಬ್ಬಿದ್ರೆ ಕಹಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಬರೀ ಕುದಿಬೇಕಾದ್ರೆ ಹಾಕ್ಬೇಕಷ್ಟೇ. ಇದನ್ನ ಅದು ಕ್ವಾಂಟಿಟಿ ಜಾಸ್ತಿ ಬೇಕಿಲ್ಲ. ಟು ಸ್ಟಾರ್ಟ್ ವಿತ್ ತೆಂಗಿನಕಾಯಿ ಬೇಕು, ಕಾಯಿ ಹಾಕೋಬೇಕು, ಆಮೇಲೆ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು. ಓಕೆ. ಖಾರ ಕಡಿಮೆ ಇರೋದ್ರಿಂದ ಬ್ಯಾಡಗಿ ಸ್ವಲ್ಪ ಹಾಕುವುದು ತಡಿಯತ್ತೆ. ಅರಿಶಿನ ಮತ್ತೆ ಒಂದು ಚೂರೇ ಧನಿಯಾ ಚೂರ್ ಸಾಕ? ಇಷ್ಟೇ ಧನಿಯಾ, ಜಾಸ್ತಿ ಇಲ್ಲ. ಹುಣಸೆ ಹಣ್ಣು, ಉಪ್ಪು. ಇಲ್ಲಿ ಒಂದ್ ಸ್ವಲ್ಪ ಉಪ್ಪು ಹಾಕಿದೀನಿ, ಮತ್ತೆ ಆಮೇಲೆ ಟೇಸ್ಟ್ ಬೇಕಾದ್ರೆ ಆಡ್ ಮಾಡ್ಕೊಂಡು ಫಸ್ಟ್ ರಫ್ ಆಗಿ ಗ್ರೈಂಡ್ ಮಾಡೋಣ. ಒಂದು ಲೋಟ ನೀರ್ ಹಾಕಿ ಕುದಿಯಕ್ಕಿಡಿ. ಸಾಕ ನೀರು? ಸಾಕು. ನನ್ನ ಪ್ರೀತಿಯಿಂದ ಬೇಗ. ಹೌದು. ಸೊ ಕುದಿತಾ ಇದೆ ನೀರು. ಈ ಕುದಿಯೋ ನೀರಿಗೆ ಇದನ್ನ ಹಾಕ್ತೀನಿ. ಓಕೆ. ಇದಕ್ಕೆ ಬೇಳೆ ಇಲ್ಲ, ಇದ್ರದ್ದೇ ಏನು ಅಷ್ಟೇ ಥಿಕ್ನೆಸ್. ಸೊ ಇನ್ನು ಸ್ವಲ್ಪ ಥಿಕ್ನೆಸ್ ಬರಕ್ಕೆ ಆಲೂಗಡ್ಡೆ ಹಾಕ್ಬೇಕು. ಈಗ ಇದಕ್ಕೆ ಆಲೂಗಡ್ಡೆ ಹಾಕದ? ಹೌದು. ಸೊ ಕುದಿಲಿ ಇದು. ಸಾಲ್ಟ್. ಈಗ ಸಾಲ್ಟ್ ಮತ್ತೆ ಮೇಲ್ ಉಪ್ಪು ಹಾಕೊಂತ ಹಾಕೋತೀನಿ. ಈಗ ಇದಕ್ಕೆ ಆಲೂಗಡ್ಡೆ. ಸ್ಮೆಲ್ ಘಮ ಘಮ ಅಂತ ಇದೆ. ಹೌದು, ಚಕ್ಕದ ಇದೆ. ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಮಾಯಾ, ಜುಮ್ಮನ್ಕಾಯಿ ಸಂಬರಿಗಕ್ಕು. ಓಕೆ. ಜುಮ್ ಜುಮ್ ಜುಮ್ಮನ್ಕಾಯಿ ನೋಡೋಣ. ಅದು ಜುಮ್ ಜುಮ್ ಮಾಯಾ. ಓಕೆ. ಜುಮ್ಮನ್ಕಾಯಿ. ಸೊ ಇವಾಗ ಇದೊಂದು 5 ನಿಮಿಷ ಬೇಕಾ ಕುದಿಯಕ್ಕೆ? ಕುದಿದ ತಕ್ಷಣ 5 ನಿಮಿಷ ಅಂದ್ರೆ ಒಂದು ಆಟ ಆಡೋಣ ಸಣ್ಣದಾಗಿ. ಖಂಡಿತ. ಈಗ ನಾವು ಒಳಗಡೆಯಿಂದ ಒಂದು ಗೇಮ್ ರೆಡಿ ಮಾಡಿದೀವಿ. ಹಾಡ್ಮೇಲೆ ನಾವು ಹಾಡಿನ ಮಧ್ಯ ಪ್ಲೇ ಮಾಡ್ತೀವಿ, ಅದ್ರದ್ದು ಪಲ್ಲವಿ ಕಂಡಿಡಿಬೇಕು. ನಾವು ಚರಣ ಪ್ಲೇ ಮಾಡ್ತೀವಿ, ಪಲ್ಲವಿ ಕಂಡಿಡಿಬೇಕು. ಟ್ರೈ ಮಾಡೋಣ. ಓಕೆ, ಹಂಗಾರೆ ಫಸ್ಟ್ ಪ್ಲೇ ಮಾಡಿ. ಓಕೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ದೂರ ತೀರಕ್ಕೆ ನಿನ್ನನು. ಓಕೆ, ಸೂಪರ್. ನೆಕ್ಸ್ಟ್ ಕ್ಲೂ ಪ್ಲೀಸ್. ಗೊತ್ತು ಈ ಹಾಡು, ಸ್ಟಾರ್ಟಿಂಗ್ ಗೊತ್ತಿಲ್ಲ. ನೀ ಹಾಡೇ ಗೊತ್ತಿಲ್ಲ. ಇಲ್ಲ, ನಂಗೆ ಗೊತ್ತು ಈ ಹಾಡು, ಸ್ಟಾರ್ಟಿಂಗ್ ಬರ್ತಾ ಇಲ್ಲ. ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ಪ್ಲೇ. ನಂಗೆ ಇಷ್ಟ ಈ ಹಾಡು. ಗೊತ್ತಿದ್ದಲ್ಲ ಹಾಡು? ಹೌದು, ಬರ್ಲಿಲ್ಲ. ಓಕೆ, ನೆಕ್ಸ್ಟ್ ಕ್ಲೂ ಪ್ಲೀಸ್. ಮುರುಕು ತೊಲೆಯು ಹುಳುಕು ಜಂತಿ ಕೊರದು ಸರಿದು ಇಲ್ಲ ತಡಲಿ. ಮುರುಕು ತೊಲೆಯು ಹುಳುಕು ಜಂತಿ ತಲೆಯುವುದಿಲ್ಲ ತಡಲಿ. ಹರಕು ಚಪ್ಪರ ಜೀರುಗುಂಡೆ ಮೇಲಕ್ಕೇರಿ ಹೋಗಲಾರೆ. ಸೋರುತಿಹುದು ಮನೆಯ ಮಾಳಿಗಿ, ಸೋರುತಿಹುದು ಮನೆಯ ಮಾಳಿಗಿ. ಬ್ಯೂಟಿಫುಲ್ ಸಾಂಗ್. ಸೂಪರ್. ಓಕೆ, ನೆಕ್ಸ್ಟ್ ಅಂಡ್ ಲಾಸ್ಟ್. ಚುಕ್ಕಿಗಳಲ್ಲಿ ನಾನು ನೀನು, ನನ್ನಲ್ಲಿ ಬಣ್ಣಗಳ ಬರ್ತದೆ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಓಕೆ. ಇದು ನಿಲ್ಲಲಾರದೆಂದು, ಕೊನೆಯಾಗದಾರದೆಂದು, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು.
ಸೂಪರ್. ಅಲ್ಲಿ ಪ್ರೇಮ ಲೋಕನು ಕಂಪ್ಲೀಟ್ ಆಯ್ತು, ಇಲ್ಲಿ ಜುಮ್ಮನ್ಕಾಯಿ ಆಯ್ತು. ಕಂಪ್ಲೀಟ್ ಆಗಿದೆ. ಒಗ್ಗರಣೆ ಒಂದು ಹಾಕೋಣ. ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದೀವಿ. ಇದಕ್ಕೆ ಕರಿಬೇವು ಹಾಕೋಣ. ಓಕೆ, ಹಾಕ್ಬೋದಾಗಿಲ್ಲ, ಹಾಕಿ ಹಾಕಿ. ಜುಮ್ಮನ್ಕಾಯಿ ಸಾರು ಕ್ಲೈಮ್ಯಾಕ್ಸ್ ಬಂದಿದೆ. ಓಕೆ, ಒಗ್ಗರಣೆಗೆ ಈಗ ಸಾಸಿವೆ ಮತ್ತೆ ಬ್ಯಾಡಗೆ ಮೆಣಸಿನಕಾಯಿ ಹಾಕಿ ರೆಡಿ ಆಗಿದೆ. ಈ ಒಗ್ಗರಣೆಗೆ ಮೆಣಸಿನ್ಕಾಯಿ ಸಾಸಿವೆ ಬಿಟ್ಟು ಇನ್ನೇನು ಇಲ್ಲ. ಓಕೆ, ಎಂಡ್ ಆಫ್ ದ ಶೋ. ಜುಮ್ಮನ್ಕಾಯಿ ಸಾರು ರೆಡಿ ಆಗಿದೆ ನೋಡಿ. ಜುಮ್ಮನ್ಕಾಯಿ ಎಲ್ಲ ಇಲ್ಲಿ ತೇಲ್ತಾ ಇದೆ. ಓಕೆ, ಈಗ ಈ ಜುಮ್ಮನ್ಕಾಯಿ ಸಾರನ್ನ ದಸರಾ ಹಬ್ಬದ ವಿಶೇಷವಾಗಿ ಮಾಡಿದೀರಾ, ಈಗ ಬಡಿಸ್ಕೊಳ್ಳುವಂತ ಸಮಯ. ಎಸ್ ಮೇಡಮ್, ಈಗ ನೀವು ನಿಮ್ಮ ಪತಿದೇವರಿಗೆ ತಿನ್ನಿಸಿ. ಹೇಳಿ, ಏನೊಂದು ಹೇಳ್ಬೇಕು ನೀವು. ಅದು ವೆರಿ ನೈಸ್. ಅದ್ಭುತವಾಗಿದೆ. ಹಬ್ಬದ ಊಟವಾಗಿ ಏನೇನೋ ಮಾಡ್ತೀವಿ, ಈ ತರ ಒಂದು ಡಿಫ್ರೆಂಟ್ ಊಟ, ಹೆಲ್ತಿ ಫುಡ್ ಇದು. ಇಂಥವೆಲ್ಲ ನಾವು ಟ್ರೈ ಮಾಡಬೇಕು ಮನೇಲಿ. ಸೊ ಈ ಜುಮ್ಮನ್ಕಾಯಿ ಸಾರು, ಇದಕ್ಕೆ ಬೇಕಾಗುವ ಸಾಮಗ್ರಿ ಮತ್ತಿದು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ಬೇಗ ನೋಡ್ಕೊಂಬನ್ನಿ. ಜುಮ್ಮನ್ಕಾಯಿ ಸಾಂಬಾರ್ ಮಾಡುವ ವಿಧಾನ. ಮೊದಲಿಗೆ ಒಂದು ಜಾರನ್ನ ತೆಗೆದುಕೊಂಡು ತೆಂಗಿನಕಾಯಿ, ಬೆಳ್ಳುಳ್ಳಿ, ಬ್ಯಾಡಿಗೆ ಮೆಣಸಿನಕಾಯಿ, ಅರಿಶಿಣ, ಧನಿಯಾ, ಹುಣಸೆ ಹಣ್ಣು, ಉಪ್ಪು ಹಾಕಿಕೊಂಡು ರುಬ್ಬಿಕೊಳ್ಳಿ. ರುಬ್ಬಿಕೊಂಡಂತಹ ಮಸಾಲೆಯನ್ನ ಕುದಿಯುತ್ತಾ ಇರುವಂತಹ ನೀರಿಗೆ ಸೇರಿಸಿಕೊಂಡು ಆಲೂಗಡ್ಡೆಯನ್ನ ಹಾಕಿಕೊಳ್ಳಿ. ನಂತರ ಜುಮ್ಮನಕಾಯಿಯನ್ನು ಹಾಕಿಕೊಂಡು 5 ನಿಮಿಷಗಳ ಕಾಲ ಕುದಿಯಲು ಬಿಡಿ. ಒಂದು ಪ್ಯಾನ್ಗೆ ಎಣ್ಣೆಯನ್ನ ಹಾಕಿ ಸಾಸಿವೆ, ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಸಾಂಬಾರಿಗೆ ಸೇರಿಸಿದರೆ ಜುಮ್ಮನ್ಕಾಯಿ ಸಾಂಬಾರ್ ರೆಡಿ. ಅದ್ಭುತವಾಗಿತ್ತು ಜುಮ್ಮನ್ಕಾಯಿ ಸಾರು. ನೀವು ಹೇಳ್ದಾಗೆ ತಿನ್ನೋವಾಗ್ಲೇ ಒಂಥರ ಜುಮ್ ತರ ಇತ್ತು. ಅಂಡ್ ಇಟ್ಸ್ ಆಲ್ಸೋ ಒಂಥರ ಹೆಲ್ದಿ ಫೀಲ್ ಆಗ್ತಾ ಇತ್ತು. ಈಗ ನಿಮಗೆ ದಂಪತಿಗಳಿಗೆ ನಿಮ್ ಕೈಲೇ ಒಂದು ಡಿಶ್ ಮಾಡ್ಸಕ್ಕೆ ನಮ್ಮ ಮಾಸ್ಟರ್ ಶೆಫ್ ಬರ್ತಾರೆ. ಈಗ ಕರೆಯೋಣ ಅವ್ರನ್ನ. ಓಕೆ, ಸೊ ಲೆಟ್ಸ್ ವೆಲ್ಕಮ್ ಶೋಭಾ ಜೋಜಿಗಾ ಅವ್ರನ್ನ. ನಮಸ್ತೆ. ಯಾಕೆ ನಮಗೆ ಹೊಡಿಯಲ್ವಾ? ಎಸ್, ನಿಮ್ಗೆ ಇನ್ನೊಂದು ಗೊತ್ತಾ? ಸದ್ಯ ನಾನೇನೋ ಬೇರೆ ಅನ್ಕೊಂಡೆ. ಸೊ ಅರುಣ್ ಸಾಗರ್ ಅವರು ವೈಫ್ ಇದಾರೆ, ಅವ್ರಿಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ ಇವತ್ತು ಮಾಡಕ್ಕೆ? ಇವತ್ತು ನಾವು ಬೀನ್ಸ್ ಬಿರಿಯಾನಿ ಮಾಡ್ತಿದೀವಿ. ಏನೇನ್ ಬೇಕು ಅಂತೆಲ್ಲ ಹೇಳಿ ಸ್ಟಾರ್ಟ್ ಮಾಡಿ. ಇದು ಬೀನ್ಸ್ ಬಿರಿಯಾನಿನಾ? ಓಕೆ, ಮೊದಲಿಗೆ ನಾಡಿನ ಸಮಸ್ತ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಬೀನ್ಸ್ ಬಿರಿಯಾನಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಹೇಳ್ಬಿಡ್ತೀನಿ. ಡಬಲ್ ಬೀನ್ಸ್ ಇದೆ, ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಅಂತ ಕರೆಯೋದು. ಇಲ್ಲಿ ನೋಡಿ, ಹಲಸಂದಿ ಕಾಳಿದೆ. ಇದು ಬ್ಲಾಕ್ ಐಪಿ ಅಂತಾನು ಕರೀತಾರೆ. ಇದು ಕಪ್ಪು ಕಣ್ಣಿನ ತರ ಇದೆ ಅಂತ ಹೇಳಿ ಕರೆಯೋದು. ಅದ್ರ ಜೊತೆಗೆ ಹಸಿ ಬೀನ್ಸ್ ಇದೆ. ಈ 4 ಬಳಸ್ಕೊಂಡು ಇವತ್ತು ಜೀರಾ ಸಾಂಬಾರ್ ರೈಸ್ ಇಂದ ಒಂದು ಅಚ್ಚುಕಟ್ಟಾದಂತಹ ಬಿರಿಯಾನಿ ಮಾಡ್ತಿದೀವಿ. ಅದನ್ನ ಮ್ಯಾಮ್ ಸೋರೆ ಮಾಡೋದು. ನೀವೇ ಮಾಡೋದು? ಅವ್ನ ಕೈಲಿ ಮಾಡಿಸ್ತಾರ ಅವರು. ಈಗ ಕುಕ್ಕರ್ ಇಟ್ಕೊಳ್ಳೋಣವಾ ಸರ್? ಇವತ್ತು ನಾವು ಈ ಬಿರಿಯಾನಿಯನ್ನ ಸ್ವಸ್ತಿಕ್ ತುಪ್ಪದಿಂದ ಮಾಡ್ತಿರೋದು. ಸೂಪರ್. ಎಷ್ಟು ಹಾಕ್ಬೇಕು? ಒಂದ್ 2 ಚಮಚ ಮ್ಯಾಮ್. ನೀನ್ ಹಾಕೊಂಡು ತಿಂತಿಲ್ಲ, ಹಂಗ ಹಾಕ್ಬಿಡ್ಬೇಡ. ತುಪ್ಪ ಅಂದ್ರೆ ಬಹಳ ಇಷ್ಟಪ್ಪ. ಅಯ್ಯೋ, ಅನ್ನಕ್ಕಿಂತ ಜಾಸ್ತಿ ತುಪ್ಪ. ಅನ್ನ ಊಟ ಆದ್ಮೇಲೆ ತುಪ್ಪ ಹಾಕೊಂಡು ಪಕ್ಕದಲ್ಲಿ ಏನಾರು ತೊಗ್ಗಿಕ್ಕಿದ್ರೆ ಅದನ್ನ ಎಳೆದು ತಿಂದು. ಈಗ ಬಿರಿಯಾನಿಗೆ ಸಾಮಾನ್ಯವಾಗಿ ಜೀರಿಗೆ ಹಾಕೊಳ್ಳೋದಿಲ್ಲ. ನಾನಿಲ್ಲಿ ಜೀರಿಗೆ ಹಾಕೋತಿದ್ದೀನಿ. ಅದೊಂದು ಒಳ್ಳೆ ಫ್ಲೇವರ್ ಅನ್ನ, ಎಸೆನ್ಸ್ ಅನ್ನ ಕೊಡುತ್ತೆ ಅಂತ. ಈಗ ನಮ್ಮ ಹತ್ರ ಬಿರಿಯಾನಿ ಎಲೆ ಇದೆ, ಚಕ್ಕೆ, ಲವಂಗ ಹಾಗೂ ಏಲಕ್ಕಿ. ಅದ್ರ ಜೊತೆಗೆ ಈರುಳ್ಳಿ ಹಾಗೂ ಹಸಿ ಮೆಣಸಿನ್ಕಾಯಿ. ಓಕೆ, ತಿನ್ಬೇಕಾ ಹಾಕ್ಬೇಕಾ? ಒಂದ್ ಅರ್ಧ. ಇದು ಅಷ್ಟು ಈರುಳ್ಳಿ ಖಾರ ಇಷ್ಟ ಇದ್ರೆ ಅಷ್ಟು ಹಾಕಿ, ಅಂದ್ರೆ ಒಂದ್ 4 ಸಾಕು. ನಿಮಗೂ ಖಾರ ಇಷ್ಟನಾ? ಹಾ, ತುಂಬಾ ಇಷ್ಟ. ಓಕೆ, ಈಗ ನೆಕ್ಸ್ಟ್ ಏನ್ ಹಾಕ್ತಾರೆ? ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲಿ 1 ಚಮಚ. ಅದೇ 1 ಚಮಚ ನೀರೇ ಹಾಕಿ. ಸಾಕಾ? ಹಾ, ಸಾಕು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಈಗ ನಮ್ಮ ಹೀರೋ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೊಳ್ಳೋಣ. ನೋಡಿ, ಇವೆರಡು ಹಸಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಮೂರುನು ರಾಜ್ಮಾ ಮಾತ್ರ ನೆನ್ಸಿಟ್ಕೊಂಡು ಒಂದು ಬೇಯಿಸ್ಕೊಂಡು ತಂದಿರೋದು. ಹಾಕೋಣ ಮ್ಯಾಮ್. ಈಗ ರಾಜ್ಮಾ ಅರ್ಧ, ಕೆಂಪಾಯ್ತು, ಅಷ್ಟು ಹಾಕದ ಅರ್ಧ ರಾಜ್ಮಾ ಹಾಕೊಂಡಾಯ್ತು. ಈಗ ಡಬಲ್ ಬೀನ್ಸ್ ಹಾಕೊಳ್ಳೋಣ, ಅದನ್ನು ಅರ್ಧ. ಇದು ಬೆಂದಿಲ್ವಾ? ಇದು ಹಸಿ, ಅದು ಬೇಗ ಫ್ರೆಶ್ ಬೀನ್ಸ್ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಇದು ಸಿಂಗ್ಲಿಕಾ ಬೀನ್ಸ್ ಅಂತ, ಸಿಂಗ್ಲಿಕಾ ಕೊಟ್ಟು ನೋಡಿ ಹಂಗೆ. ಹೌದೌದು. ಹಲಸಂದಿ ಕಾಳು, ಕೊನೆಯದಾಗಿ ಹಸಿ ಬೀನ್ಸ್. ಇದು ಅರ್ಧನಾ? ಹಾ, ಅರ್ಧ. ಇದು ಅಂದ್ರೆ ಅಕ್ಕಿಗಿಂತ ಅನ್ನಕ್ಕಿಂತ ಜಾಸ್ತಿ ತರಕಾರಿ ಇರುತ್ತಾ? ಹೌದು. ಈಗ ಟೊಮೆಟೊ ಹಣ್ಣು ಹಾಗೂ ಬಣ್ಣಕ್ಕೆ ನಾನೊಂದ್ ಸ್ವಲ್ಪ ದೊಣ್ಣೆ ಮೆಣಸಿನ್ಕಾಯಿ, ಹಳದಿ ಹಾಗೂ ಕೆಂಪು. ಇದು ಆಪ್ಷನಲ್. ಹಾ, ಇದು ಪೂರ್ತಿ ಹಾಕೊಳ್ಳೋಣ. ಹಾ, ಈಗ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಇದೆ. ಹಾಕ್ಲಾ ಇದಿಷ್ಟು? ಹಾ, ಇದು ಪುದೀನ ಅಲ್ಲ? ಹೌದು. ನೀವೇನೋ ಮಾರ್ಕೆಟಿಗೆ ಹೋಗ್ಬಿಟ್ಟು ಎಲ್ಲಾ ತರಕಾರಿ ತಂದು ಹಾಕಿ ಮಾರ್ಕೆಟ್ ಬಿರಿಯಾನಿ ಇದು. ಈಗ ಉಪ್ಪು ಹಾಕ್ತಾ ಇದಾರೆ. ಅಷ್ಟು ಇಷ್ಟು ಬೇಕಾದ್ರೆ ಏನೋ ಅಕ್ಕಿ ಅಂದ್ರಲ್ಲ, ಸಪರೇಟ್ ಡಿಫ್ರೆಂಟ್. ಜೀರಾ ಸಾಂಬಾರ್, ಜೀರಾ ಸಣ್ಣ ಅಲ್ವಾ? ಜೀರಿಗೆ ಸಾಂಬಾರ್ ರೈಸ್. ಬಿರಿಯಾನಿಗೆ ಅಂತಾನ ಇದು? ಹೌದು. ಇದನ್ನ ಕೆಂಪಕ್ಕಿಯಲ್ಲೂ ಕೂಡ ಮಾಡ್ಕೊಬಹುದು. ಓಕೆ ಮೇಡಮ್, ತುಂಬಾ ತುಂಬಾ ಥ್ಯಾಂಕ್ಸ್. ಹೇಳಿ ಸರ್. ನನಗೆ ಬೆಸ್ಟ್ ಇದು. ಹಾಕ್ಲಾ? ಹಾ, ಓಕೆ ಮ್ಯಾಮ್. ಈಗಲೇ ಹಾಕ್ಬಿಡ್ಲಾ? ನೀರು 1:2 ಹಾಕೋಬೇಕು. ಆದ್ರೆ ತರಕಾರಿ ಹೆಚ್ಚಾಗಿರೋದು. ಜೀರಾ ಸಾಂಬಾರ್ ರೈಸ್ ಹಾಕಿದ್ದಾರೆ. ಕೊನೆಯದಾಗಿ ಕೇಸರಿ ಘಮಕ್ಕೆ. ಸೊ ಇಷ್ಟ ಹಾಕ್ತೀನಿ. ಕೇಸರಿ. ಅಷ್ಟೇನಾ? ಫ್ಲಿಪ್ ಮಾಡಿ ಕ್ಲೋಸ್. ಆ ಬ್ಲೂ ನಮ್ ಮುಂದಕ್ಕೆ ಬನ್ನಿ. ಅಷ್ಟೇ. ಅಷ್ಟೇ ಲಾಕ್ ಆಗೋಯ್ತು. ಹೊಸ ತರ ಇದೆ. ವೆರಿ ನೈಸ್, ವೆರಿ ನೈಸ್. ಎಷ್ಟು ವಿಸಿಲ್ ಹೊಡಿಬೇಕು? ಒಂದೇ ವಿಸಿಲ್. ಒಂದೇ ವಿಸಿಲ್. ಈಗ ವಿಸಿಲ್ ಆಗಿದೆ. ಓಪನ್ ಮಾಡ್ಕೊಳ್ಳೋಣ. ಓ ವಾವ್, ಸ್ಟೀಮಿ ನೋಡಿ. ನೀವೇನೋ ಬಿರಿಯಾನಿ ಮಾಡಿದ್ರೆ ಅಷ್ಟೊತ್ತಿಗೆ ಅಲ್ಲಿ ಮಾಡಿಬಿಟ್ರಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಮಿಕ್ಸ್ ಮಾಡ್ಲಾ? ಮಿಕ್ಸ್ ಮಾಡಿ ಮ್ಯಾಮ್. ಘಮ ಘಮ ಅಂತ ಇದೆ. ಸೂಪರ್ ಘಮ ಘಮ. ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣವಾ? ಗುರು, ಆಪ್ತ ಮಿತ್ರರಲ್ಲಿ ಅವಿನಾಶ್ ಅವ್ರ ಬಾಗ್ಲ ಹತ್ರ ಒಂದು ನಿಂಬೆಹಣ್ಣು ಇಟ್ಟಿದ್ರು. ಆ ಟೈಪಲ್ಲಿ ಏನೋ ಇಡ್ತಾ ಇದೆಯಾ? ಏನ್ ಗುರು ಅದು? ಇದು ಬೊಂಬೆ ಹಬ್ಬ ಅಲ್ವಾ, ಅದಕ್ಕೆ ಇವತ್ತು ಒಂದು ಬೊಂಬೆನ ಕೂಡ ರೆಡಿ ಮಾಡ್ಬಿಟ್ರು ಅರುಣ್ ಸಾಗರ್ ಅವರು. ಪ್ಲೇಟಿಂಗ್ ಅದ್ರ ಪಕ್ಕ ಇಟ್ಬಿಡಿ ಮೇಡಮ್, ಚೆನ್ನಾಗಿರುತ್ತೆ. ಸೋ ನೈಸ್. ಓಕೆ ನೋಡಿ, ಇಲ್ಲಿ ಬೊಂಬೆ ಹಬ್ಬದ ದಿನ ಅರುಣ್ ಸಾಗರ್ ಅವರು ಇಲ್ಲಿ ಬಿರಿಯಾನಿ ಆಗೋದ್ರೊಳಗೆ ಬಿರಿಯಾನಿ ಟೇಸ್ಟ್ ಮಾಡಕ್ಕೆ ಒಂದು ಇಲ್ಲಿನೇ ಸೃಷ್ಟಿ ಮಾಡಿಬಿಟ್ರು. ನಗಿಯ ಮಗ ಜಬದ ಬಲ ಫಸಾದಿಜ್ಜ ಓಲ ತರಕಾರಿ ಬಿರಿಯಾನಿ. ದಸರಾ ಹಬ್ಬದ ವಿಶೇಷವಾಗಿ ರೆಡಿ ಆಗಿರೋ ಕ್ರೀಪರ್ ಬೀನ್ಸ್ ಬಿರಿಯಾನಿ, ಅದ್ರ ಪಕ್ಕ ಇಲಿ. ಸೂಪರ್, ಸಖತ ಇದೆ. ಈಗ ಟೇಸ್ಟಿಂಗ್ ಸಮಯ. ಎಕ್ಸಲೆಂಟ್ ಇಟ್ ಇಸ್. ಆಹಾ, ಸಿಂಪಲ್ ಅಂಡ್ ಬ್ಯೂಟಿಫುಲ್. ಹೌದಾ? ವೆರಿ ನೈಸ್. ಹೌದು, ವೆರಿ ನೈಸ್, ವೆರಿ ಹೆಲ್ದಿ. ನೀವು ತುಂಬಾ ಚೆನ್ನಾಗಿದೆ. ನಮ್ಮ ಕೈಲಿ ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮದುವೆ ಆಗಿದ್ಯಾ? ಬೇಗ ಗಂಡ ಸಿಗ್ಲಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಶೋಭಾ ಅವರೇ. ಮತ್ತೊಮ್ಮೆ ಬಂದು ಹಬ್ಬದ ದಿನ ಒಂದು ಅದ್ಭುತವಾದಂತ ಒಂದು ಬೀನ್ಸ್ ಬಿರಿಯಾನಿ ಹೇಳ್ಕೊಟ್ಟಿದ್ದೀರಾ. ಸೂಪರ್ ಆಯ್ತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ನೀವು ಥ್ಯಾಂಕ್ಸ್ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬಾ ಒಳ್ಳೇದಾಗ್ಲಿ. ಓಕೆ, ಅದ್ಭುತವಾದಂತ ಬೀನ್ಸ್ ಬಿರಿಯಾನಿ ಇಲ್ಲಿದೆ. ಇದಕ್ಕೆ ಬೇಕಾಗುವ ಸಾಮಗ್ರಿ ಮತ್ತು ಮಾಡುವಂತ ವಿಧಾನ ಈ ರೀತಿಯಾಗಿದೆ, ನೋಡ್ಕೊಂಬನ್ನಿ.
ಬೀನ್ಸ್ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಕುಕ್ಕರ್ ಇಟ್ಟು ತುಪ್ಪ, ಜೀರಿಗೆ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಜೊತೆಗೆ ಈರುಳ್ಳಿ, ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದುಕೊಂಡು ರಾಜ್ಮಾ, ಡಬಲ್ ಬೀನ್ಸ್, ಹಲಸಂದೆ ಕಾಳು, ದೊಡ್ಡ ಮೆಣಸಿನಕಾಯಿ, ಟೊಮ್ಯಾಟೊ, ಸ್ವಲ್ಪ ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೇಸರಿ ಅಕ್ಕಿಯನ್ನ ಹಾಕಿ ಅಳತೆಗೆ ತಕ್ಕಂತೆ ನೀರನ್ನು ಸೇರಿಸಿ ಕುಕ್ಕರ್ ಮುಚ್ಚಿ 2 ವಿಷಲ್ ಹೊಡೆಸಿದರೆ ಬೀನ್ಸ್ ಬಿರಿಯಾನಿ ರೆಡಿ. ಇದೇ ಖುಷಿಯಲ್ಲಿ ಇಬ್ಬರ ಮಧ್ಯೆ ಒಂದು ಸಣ್ಣ ಒಂದು ಗೇಮ್ ಇದೆ, ಅದಾಡ್ಬೇಡ. ಸೊ ಈಗ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಪ್ರಾಪರ್ಟಿ ಪ್ಲೀಸ್. ಸೊ ನೋಡಿ ಇಲ್ಲಿ ಇವಾಗ ಇದು ನೀನಾ ನಾನಾ ಅನ್ನುವಂತ ಬೋರ್ಡ್. ನಾನು ಕೇಳುವ ಈಗ ಪ್ರಶ್ನೆ ಕಾಮನ್ ಆಗಿರುತ್ತೆ, ಇಬ್ರಲ್ಲಿ ಅದು ಯಾರ್ಗ್ ಅನ್ವಯಿಸುತ್ತೆ, ನಿಮ್ಗೆ ಅನ್ವಯಿಸಿದ್ರೆ ನಾನು ಅಂತ ನಿಮ್ಗೆ ತೋರಿಸ್ಕೋಬೇಕು. ಆಪೋಸಿಟ್ ಪರ್ಸನ್ ಅಂದ್ರೆ ಹಿಂಗ್ ತೋರಿಸ್ಬೇಕು, ಕಾಪಿ ಮಾಡಂಗಿಲ್ಲ, ಡಿಲೇ ಮಾಡಂಗಿಲ್ಲ, ಹೇಳಿದ ತಕ್ಷಣ ಪಟ್ ಅಂತ ತೋರಿಸ್ಬೇಕು. ನಿಮ್ಮಲ್ಲಿ ಯಾರು ಹೋಟೆಲ್ ನಲ್ಲಿ ಹೊಸ ಡಿಶ್ ನ ಮೊದಲು ಟ್ರೈ ಮಾಡೋರು? ಸೂಪರ್. ನಿಮ್ಮಲ್ಲಿ ಯಾರಿಗೆ ಮಳೆಯಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಬೇಕು ಅನ್ನೋ ಆಸೆ? ಐ ಡೋಂಟ್ ಲೈಕ್ ಐಸ್ ಕ್ರೀಮ್. ಯು ಲೈಕ್ ಇಟ್? ಓಕೆ. ನಿಮ್ಗೆ ಇಷ್ಟನಾ? ನಿಮ್ಗೂ ಇಷ್ಟ ಇಲ್ವಾ? ಯಾರು? ನಾನು ಯಾರಿಗೆ ತೋರಿಸ್ತೇನೆ, ಜನರಿಗಿರ್ಬೋದು. ಓಕೆ. ನಿಮ್ಮಲ್ಲಿ ಯಾರು ಅವಾಗ ಅವಾಗ ಪಾರ್ಟ್ನರ್ಗೆ ಕಿಸ್ ಮಾಡೋದು? ಇಬ್ರುನಾ? ವೆರಿ ಗುಡ್, ವೆರಿ ಗುಡ್, ಫೈನ್. ಕೊನೆ ಪ್ರಶ್ನೆ, ನಿಮ್ಮಲ್ಲಿ ಯಾರು ರಾತ್ರಿ ಹಾರರ್ ಸಿನಿಮಾ ನೋಡಕ್ ಇಷ್ಟಪಡ್ತೀರಾ? ನನಗಂತೂ ಇಲ್ಲ. ಸೋ ನೈಸ್, ಸೋ ನೈಸ್, ಫ್ಯಾಂಟಾಸ್ಟಿಕ್, ಸೂಪರ್ ಆಗಿ ಆಡಿದ್ರು. ನಮ್ಮ ಕಪಲ್ಸ್ ಕಿಚನ್ ಅಂತಂದ್ರೆ ಅಲ್ಲಿ ಅಡಿಗೆ, ಮದುವೆ, ಬೆಸುಗೆ ಅಂತ ಏನಿದೆ, ಜೊತೆಗೆ ಹೋಪ್ ನ್ಯೂ ಇವತ್ತು ಇಡೀ ಸಂಚಿಕೆಯಲ್ಲಿ ಎಲ್ಲಾ ಒಂದು ಎಮೋಷನ್ಸ್ ನ ಒಂದು ರೋಲರ್ ಕೋಸ್ಟರ್ ರೈಡ್ ಆಯ್ತು. ಓವರ್ ಆಲ್ ನಿಮ್ಗೆ ಏನಂತ ಅನ್ನಿಸ್ತಾ ಆಕ್ಚುಲಿ ಕಪಲ್ ಕಿಚನ್ ಅಂತಂದ್ರೆ? ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹೆಸರೇ ತುಂಬಾ ಚೆನ್ನಾಗಿದೆ. ಮತ್ತೆ ಬರೀ ಕುಕಿಂಗ್ ಒಂದೇ ಇಲ್ಲ, ಇದ್ರಲ್ಲಿ ಎಲ್ಲ ತರದ್ದು ಇದೆ. ಆಸ್ ಯು ಸೆಡ್, ಡಿಫ್ರೆಂಟ್ ಎಮೋಷನ್ಸ್ ಇನ್ವಾಲ್ವ್ ಆಗಿದೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅನ್ ಆಪರ್ಚುನಿಟಿ. ನಿನ್ಗೇನ್ ಅನ್ನಿಸ್ತಣ? ಅಂದ್ರೆ ಒಂದು ಅಡಿಗೆ ಮನೆ ಎಷ್ಟು ಶುಚಿತ್ವವಾಗಿರುತ್ತೆ, ಆ ಮನೆಯ ಮನಸ್ಸು ಅಷ್ಟೇ ಶುಚಿತ್ವವಾಗಿರುತ್ತೆ. ಅಂದ್ರೆ ಇದು ಎಲ್ಲದರ ಒಳಮರ್ಮವನ್ನ ಇರುವಂತ ಒಂದು ಕಪಲ್ ಕಿಚನ್ ಇದು. ಅದು ಬಹಳ ಖುಷಿ. ಅಡಿಗೆ ಒಂದು ನೆಪ, ಆದ್ರೆ ಬದುಕಿನ ದಾರಿಯನ್ನ ತೋರಿಸ್ತಾ, ಬದುಕಿನ ದಾರಿಯ ಅನುಭವಗಳನ್ನ ಹೇಳ್ತಾನೆ ಅದರ ಉಣುಬಡಿಸುವಂತಹ ಕಾರ್ಯಕ್ರಮ ಇದೆಯಲ್ಲ, ಅಂದ್ರೆ ನನ್ನ ಜೀವನದ ಅನುಭವನು ಊಟ ಮಾಡಿಸ್ತಾ, ಅಡಿಗೆ ಮಾಡ್ತಾ ನೋಡುವಂತ ಒಂದು ಒಳ್ಳೆ ಕಾರ್ಯಕ್ರಮ. ನಿಜ ಸೋ ಮಚ್. ಹಬ್ಬದ ದಿನ ಸಮಯ ಮಾಡ್ಕೊಂಡು ಬಂದು ಈ ವರ್ಷ ಈ ಒಂದು ದಸರಾನ ಕಪಲ್ಸ್ ಕಿಚನ್ ಅಲ್ಲಿ ನೀವು ಆಚರಿಸೋದ್ರ ಮೂಲಕ ನನ್ನ ಜೊತೆನೂ ಆಚರಿಸಿ ನನಗೂ ಡಿಫ್ರೆಂಟ್ ದಸರಾ ಒಂದನ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಫೈನಲ್ ಆಗಿ ನಿಮ್ಮ ಥ್ಯಾಂಕ್ಸ್ ಏನಾದ್ರು ಆಡಿಯನ್ಸ್ ಹೇಳಂಗಿದ್ರೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆನಂದ ಏನಂದ, ಆನಂದ ಏನಂದ, ಕಪ್ಪಲ್ ಕಿಚನ್ ಬಾಂದ, ಏನ್ ಚಂದ ಅಡ್ಗೆ, ಏನ್ ಚಂದ, ಆನಂದ ಆನಂದ, ಕಪ್ಪಲ್ ಕಿಚನ್ ಸೂಪರ್ ಅಂದ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಬಂದ್ರಿ, ಇಷ್ಟೆಲ್ಲ ಖುಷಿ ಕೊಟ್ರಿ. ಸೊ ನಮ್ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ನಿಮಗಿದೆ. ಸ್ವಸ್ತಿಕ್ಸ್ ಮಸಾಲ ಹಾಗೂ ಸ್ವಸ್ತಿಕ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದು ನಮ್ಮ ಕಪಲ್ಸ್ ಕಿಚನ್ ತಂಡದ ಕಡೆಯಿಂದ ಪ್ರೀತಿಯ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಾಗಿತ್ತು ಈ ವಾರದ ಕಪಲ್ಸ್ ಕಿಚನ್. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ ಇದೇ ವಿಶೇಷವಾದಂತ ದಸರಾ ಹಬ್ಬದ ಸಂಚಿಕೆಗಳಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪೌಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5, ಅನ್ನದಾತೋ ಸುಖಿ ಭವ.